ಹಲ್ಲೆಲೂಯ, ಹಲ್ಲೆಲೂಯ. ಸೊ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಸಭೆಯಾಗಿ ದೇವರನ್ನು ಆರಾಧಿಸಲು, ದೇವರ ಸನ್ನಿಧಿಲಿ ಕಾಲ ಕಳೆಯಲು ಕೂಡಿ ಬಂದಿರುವಂಥ ನಿಮ್ಮೆಲ್ಲರೂ ಕೂಡ ತಂದೆಯಾದ ದೇವರಿಂದಲೂ ತನ್ನ ಕುಮಾರನಂತ ಯೇಸು ಕ್ರಿಸ್ತನಿಂದಲೂ ಮತ್ತು ಪರಿಶುದ್ಧಾತ್ಮನಿಂದಲೂ ನಿಮಗೆ ಶಾಂತಿ ಸಮಾಧಾನವನ್ನು ದೇವರ ದಯಪಾಲಿಸಲಿ. ಹಲ್ಲೆಲೂಯ. ಸೊ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ದೇವ್ರ ಮಕ್ಕಳೇ, ಬನ್ನಿ ಸ್ವಲ್ಪ ಹೊತ್ತು ನಾವು ದೇವ್ರ ವಾಕ್ಯದ ಕಡೆಗೆ ಹೋಗೋಣ. ಸ್ವಲ್ಪ ಹೊತ್ತು ದೇವ್ರ ವಾಕ್ಯವನ್ನು ಧ್ಯಾನ ಮಾಡೋಣ. ಸೊ ಈ ದಿವಸ ಸ್ವಲ್ಪ ಹಿಂದಿಂದ ಮುಂದೆ, ಮುಂದಿನ ಹಿಂದೆ ಆಯಿತು. ಯಾಕೆಂದರೆ ಸೈತಾನನು ಆತನು ಬಹಳ ವಿಜೃಂಭಿಸ್ತಾ ಇದ್ದಾನೆ. ಶತ್ರು ಭಾಳಷ್ಟು ಆತನು ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅದರ ಮಧ್ಯದಲ್ಲಿ ಕೂಡ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ. ಸೊ ಬನ್ನಿ ಸ್ವಲ್ಪ ಹೊತ್ತು ನಾವು ದೇವ್ರ ಸನ್ನಿಧಿಲಿ ಇವತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ನಿಮ್ಮ ಸತ್ಯವೇದವನ್ನು ಎಲ್ಲರೂ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ ಕಡೆಗೆ ನೀವು ತಿರುಗಿಸೋದಾದರೆ ದಯವಿಟ್ಟು ನೀವು ನಿಮ್ಮ ಸತ್ಯವೇದವನ್ನು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ನೀವು ತಿರುಗಿಸೋದಾದರೆ 1ರಿಂದ ಅಲ್ಲಿ 14ನೇ ವಚನ ತನಕ, 1ನೇ ವಚನದಿಂದ 13ನೇ ವಚನ ತನಕ, ಮೊದಲನೇ ವಾಕ್ಯದಿಂದ 13ನೇ ವಚನ ತನಕ ನಾವೆಲ್ಲರೂ ವಚನ ತಪ್ಪಿ ವಚನ ಓದ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಮೊದಲನೇ ವಚನದಿಂದ 13ನೇ ವಚನ ತನಕ ನಾವೆಲ್ಲರೂ ವಚನ ತಪ್ಪಿ ವಚನ ಓದ್ಕೊಳ್ಳೋಣ. ನಾನು ಮೊದಲನೇ ವಚನ ಓದ್ತೀನಿ, ನೀವು 2ನೇ ವಚನ ಓದ್ರಿ. ನೀವು ನಿಮ್ಮ ದೇವರಾದಂಥ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತು ಕಿವಿಗೊಟ್ಟು ನಡೆದರೆ ಈ ಶುಭಗಳ ನಿಮಗೆ ಪ್ರಾಪ್ತವಾಗುವ ಅಂದರೆ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವೆಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನೀವು ನಿಮ್ಮ ದೇವರಾದಂಥ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲ ಜನಗಳಿಗೂ ನಿಮ್ಮನ್ನು ಯೆಹೋವನ ಜನರನ್ನು ತಿಳಿದುಕೊಂಡು ನಿಮಗೆ ಭಯಪಡುವರು. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ, ಪಶು, ವ್ಯವಸಾಯ, ಸಮೃದ್ಧಿಯನ್ನುಂಟು ಮಾಡುವನು. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಗಳಿಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ಕೆಲಸಗಳನ್ನು ಸಫಲ ಮಾಡುವನು. 13ನೇ ವಚನ ನಾವೆಲ್ಲರೂ ಸೇರಿ ಓದ್ಕೊಳ್ಳೋಣ. ನೀವು ಅನೇಕ ಜನರಿಗೆ ಸಾಲ ಕೊಡುವಿರೆ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ದೇವರ ಸಹಾಯಕ್ಕಾಗಿ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಕರ್ತನೆ, ಉದಯ ಕಾಲದಿಂದ ಇಲ್ಲಿ ತನಕ ನಮ್ಮ ಜೊತೆ ಸಹಾಯ ಮಾಡಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಆರಾಧನೆಯಲ್ಲಿ ನೀವು ಮಹಿಮೆ ಹೊಂದಿದ್ದಕ್ಕಾಗಿದ್ದೇವೆ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಮತ್ತು ಕೊನೆಯ ಭಾಗದಲ್ಲಿ ಕರ್ತನೆ, ಹೌದು ಸ್ವಾಮಿ, ಮತ್ತು ಬಂದಿರುವಂಥ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಅಭಿವೃದ್ಧಿಗೋಸ್ಕರವಾಗಿ ದೇವರೇ, ನಿನ್ನ ಬರುವಿಕೆಗೆ ನಾವು ಸಿದ್ಧವಾಗೋದಕ್ಕೋಸ್ಕರವಾಗಿ ನೀವು ಕೊಟ್ಟಂಥ ಲೇಖನ ಭಾಗದಲ್ಲಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಮೊದಲನೇ ವಚನದಿಂದ 13ನೇ ವಚನ ತನಕ ನಾವು ಓದಿದ್ದೇವೆ. ಕರ್ತನೆ, ಈ ವಾಕ್ಯ ಭಾಗದಲ್ಲಿರುವಂಥ ಮರ್ಮವನ್ನು ಬಯಲುಪಡಿಸ್ರಿ. ಕರ್ತನೆ, ನಮಗೆ ತಿಳಿಯುವ ಹಾಗೆ ನಮ್ಮದೇ ಭಾಷೆಯಲ್ಲಿ ನಮ್ಮ ಜೊತೆ ಮಾತಾಡ್ರಿ. ಮತ್ತು ಈ ಲೋಕದಲ್ಲಿ ನಾವು ತೃಪ್ತಿಯುಳ್ಳವರಾಗಿ, ಸಂತೋಷವುಳ್ಳವರಾಗಿ, ಆಶೀರ್ವಾದ ಹೊಂದಿದವರಾಗಿ ದೇವರೇ, ಹೌದು ಸ್ವಾಮಿ, ನಿನ್ನ ಬರುವಿಕೆಗೆ ನಾವು ಸಿದ್ಧರಾಗುವಂತೆ ಕರ್ತನೆ, ಈ ವಾಕ್ಯ ಭಾಗದಿಂದ ನಮ್ಮನ್ನು ಸಿದ್ಧಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಪದರೆ ನೀವೇ ಸಹಾಯ ಮಾಡಿರಿ. ಕರ್ತನೆ, ನಿಲ್ಲುವಂಥವನು ಕಾಣುವಂಥವನು ಮನುಷ್ಯನೇ ಆದರೂ ಕೂಡ ಕಾಣದಿರುವನು ಬಲವಂತ ಸ್ವರದಿಂದ ಅಪ್ಪ ನನಗೆ ಮಾತಾಡ್ರಿ, ನಮ್ಮೆಲ್ಲರಿಗೂ ಮಾತಾಡ್ರಿ, ಕೂಡಿ ಬಂದಿರುವಂಥ ನಮ್ಮ ಜೊತೆ ಮಾತಾಡ್ರಿ. ಮತ್ತು ಎಷ್ಟು ಜನ ಈ ಧ್ವನಿಯನ್ನು ಕೇಳ್ತಾ ಇದ್ರು ಅವ್ರ ಜೊತೆನೂ ಕೂಡ ಮಾತಾಡಿ. ಕರ್ತನೆ, ಹೌದು ಸ್ವಾಮಿ, ಮಾನವರ ಪಕ್ಷದಲ್ಲಿ, ಮನುಷ್ಯರ ಪಕ್ಷದಲ್ಲಿ
ನಿಮ್ಮ ಉದ್ದೇಶಗಳನ್ನು, ನಿಮ್ಮ ಸಂಕಲ್ಪಗಳನ್ನು ಎಷ್ಟು ಘನವಾದವುಗಳೆಂಬುದಾಗಿ ಪ್ರತಿ ಮನುಷ್ಯನು ತಿಳಿದುಕೊಂಡು, ಅಪ್ಪ ಹೌದು ಸ್ವಾಮಿ, ನಿಮ್ಮ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಾಯ ಮಾಡಿ ನೀವು ಮಾತ್ರ ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡ್ಕೊಳ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ಯಾರಾದರೂ ಒಬ್ಬರು 13ನೇ ವಚನ ಕನ್ನಡದಲ್ಲಿ, ಒಬ್ಬರು ಹಿಂದಿಯಲ್ಲಿ, ಯಾರಾದರೊಬ್ಬರು 13ನೇ ವಚನ ಕನ್ನಡದಲ್ಲಿ ಹಿಂದಿಯಲ್ಲಿ ಓದ್ರಮ್ಮ. ನೀವು ಅನೇಕ ಜನಗಳಿಗೆ ಸಾಲ ಕೊಡುವೀರೇ ಹೊರತು, ನೀವು ಅನೇಕ ಜನರಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನೀವು ಸಾಲ ತೆಗೆದುಕೊಳ್ಳುವುದಿಲ್ಲ. हाँ, तू बहुत तेरी जातियों को उधार देगा, परंतु किसी से तू ಉಧಾರ್ ಲೇನಾ ನಹಿ ಪಡೆಗ. ಹಲ್ಲೆಲೂಯಾ. ಸೊ ಕೂಡಿ ಬಂದಿರುವಂಥ ಪ್ರೀತಿಯ ದೇವ್ರ ಮಕ್ಕಳೇ, ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ, ನಾವು ನೋಡ್ತೇವೆ, ನಾವು ಓದಿಕೊಂಡಿರುವಂಥ ವೇದ ಭಾಗದಲ್ಲಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಿಂದ 13ನೇ ವಚನ ತನಕ ಇಲ್ಲಿ ದೇವರು ಮನುಷ್ಯರಾದಂಥ ವಿಷಯದಲ್ಲಿ, ದೇವರು ತಾನು ಸೃಷ್ಟಿ ಮಾಡಿದಂಥ ಜನಾಂಗದ ವಿಷಯದಲ್ಲಿ, ದೇವರು ತಾನು ಆರಿಸ್ಕೊಂಡಂಥ ಜನರ ವಿಷಯದಲ್ಲಿ ಆತನ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದಾನೆ ಅಂತೇಳಿ, ಆತನ ಒಂದು ಯೋಜನೆನ ಆತನು ಮಾಡ್ಕೊಂಡಿದ್ದಾನೆ ಅಂತೇಳ್ರಿ. ಆತನು ಮಾಡಿರುವಂಥ ಸಂಕಲ್ಪ ಏನಪ್ಪ ಅಂತಂದರೆ, ಆತನು ತಾನು ಆರಿಸ್ಕೊಂಡಿರುವಂಥ ಜನರ ಪಕ್ಷದಲ್ಲಿ ಯಾವ ಯೋಜನೆನ ಆತನು ಸಿದ್ಧಪಡಿಸಿದ್ದಾನೆ ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಭೂಮಿ ಮೇಲಿರುವಂಥ ನಾವೆಲ್ಲರೂ ಕೂಡ ನಾವು ಆಶೀರ್ವಾದಗಳನ್ನು ಹೊಂದಬೇಕು ಅಂತೇಳಿ ದೇವರು ನಮ್ಮ ವಿಷಯದಲ್ಲಿ ಆತನು ಸಂಕಲ್ಪ ಮಾಡಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಭಾಷೆ ಅರ್ಥ ಆಗ್ತದ್ರಿ ನಿಮ್ಮೆಲ್ಲರಿಗೆ? ನನ್ನ ಮಾತು ತಿಳಿಲತ್ತದ್ರಿ ಎಲ್ಲರಿಗೆ? ದೇವರು ಭೂಮಿ ಮೇಲೆ ತಾನು ಆರಿಸ್ಕೊಂಡಂಥ ಪ್ರಜೆಗಳು, ತಾನು ಪ್ರತ್ಯೇಕಪಡಿಸ್ಕೊಂಡಂಥ ಜನಾಂಗಕ್ಕೋಸ್ಕರವಾಗಿ ಆತನ ಒಂದು ಉದ್ದೇಶ ಮಾಡಿದ್ದಾನಂತೆ, ಆತನೊಂದು ಸಂಕಲ್ಪ ಮಾಡಿದ್ದಾನಂತೆ, ಆತನೊಂದು ಯೋಜನೆ ಮಾಡಿದ್ದಾನಂತೆ. ಅಂದರೆ ಆತನ ಯೋಜನೆ ಏನಪ್ಪ ಅಂತಂದರೆ, ಭೂಮಿ ಮೇಲಿರುವಂಥ ಎಲ್ಲ ಆತನ ಜನಾಂಗದವರು ನಾವು ನೋಡ್ತೇವೆ, ಅವರು ಆಶೀರ್ವಾದ ಹೊಂದುವುದು ಮಾತ್ರವಲ್ಲ, ಅವರು ಆಶೀರ್ವಾದದ ನಿಧಿಯಾಗಿರಬೇಕು ಅಂತೇಳಿ ದೇವರು ಬಯಸ್ತಾನಂತ. ಹಲ್ಲೆಲೂಯಾ. ಆಶೀರ್ವಾದ ಪಡ್ಕೊಳ್ಳೋದು ಬಹಳ ಪ್ರಾಮುಖ್ಯ ಅಲ್ಲ, ಅದು ದೇವ್ರ ದೃಷ್ಟಿಯಲ್ಲಿ ಅಷ್ಟೊಂದು ಯೋಗ್ಯತೆ ಅಲ್ಲ. ಆಶೀರ್ವಾದದ ನಿಧಿಯೇ ನಾವು ಇರಬೇಕಂತೇಳಿ ದೇವರು ಒಂದು ಸಂಕಲ್ಪ, ದೇವರ ಒಂದು ಯೋಜನೆನ ಆತನು ಹಾಕ್ಕೊಂಡಿದ್ದಾನಂತೆ. ಆದರೂ ಕೂಡ ಪ್ರೀತಿಯ ದೇವ್ರ ಮಕ್ಕಳೇ, ದೇವರು ಅಷ್ಟೊಂದು ಉನ್ನತವಾದಂಥ ವಿಷಯ, ಉನ್ನತವಾದಂಥ ಆಲೋಚನೆ, ಉನ್ನತವಾದಂಥ ಸಂಕಲ್ಪ, ಉನ್ನತವಾದಂಥ ಯೋಜನೆ ನಮ್ಮ ವಿಷಯದಲ್ಲಿ ಆತನು ಹಾಕ್ಕೊಂಡಿರುವಂಥ ಸಂದರ್ಭದಲ್ಲಿ, ಹಾಗಾದರೆ ಇವತ್ತು ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಅಂತಕ್ಕಂಥವು ಯಾಕೆ ನಾವು ಅನುಭವಿಸ್ತಾ ಇಲ್ಲ? ಆಶೀರ್ವಾದಗಳು ಯಾಕೆ ನಮಗೆ ಕಾಣ್ತಾ ಇಲ್ಲ? ನಾವು ನೋಡ್ತೇವೆ, ಧರ್ಮೋಪದೇಶ ಕಾಂಡ 28ನೇ 1ನೇ ವಚನದಿಂದ ನಾವು 13ನೇ ವಚನ ತನಕ ನೋಡುವಾಗ ದೇವರು ಎಂಥ ಆಶೀರ್ವಾದಗಳನ್ನು ಮನುಷ್ಯರಿಗೆ ಆತನು ತನ್ನ ಮಕ್ಕಳಿಗೆ ಸಿದ್ಧಪಡಿಸಿದನಪ್ಪ ಅಂತಂದರೆ, ನೀವು ನನ್ನ ಮಾತುಗಳನ್ನು ಒಂದೇಳೆ ಶ್ರದ್ಧೆಯಿಂದ ಕೇಳಿದ್ರಪ್ಪ ಅಂತಂದರೆ ನಿಮಗೆ ಊರಲ್ಲಿಯೂ ಮತ್ತು ಅಡವಿಯಲ್ಲಿಯೂ ಕೂಡ ನಿಮಗೆ ಶುಭ ಉಂಟಾಗ್ತದಂತ. ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಪಾತ್ರೆಗಳು ತುಂಬಿ ಹೊರಸೂಸ್ತವಂತ, ಮತ್ತು ನಿಮ್ಮ ಪಶುಗಳು, ನಿಮ್ಮ ಎತ್ತುಗಳು, ನಿಮ್ಮ ಮೇಕೆಗಳು, ನಿಮ್ಮ ಆಡುಗಳು, ನಿಮ್ಮ ದನ ಕುರಿಗಳು ಎಲ್ಲವುಗಳು ನಾನು ಅಭಿವೃದ್ಧಿಯಾಗುವಂತೆ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದೇನೆ. ಅಲ್ಲಿ ನಾವು ಇನ್ನೂ ಕೆಳಗಡೆ ಹೋಗಿ ನೋಡುವಂಥ ಸಂದರ್ಭದಲ್ಲಿ, ನಿಮ್ಮ ಹೊಲದಲ್ಲಿ ಬೆಳೆಯುವಂಥ ಪ್ರತಿಯೊಂದು ಬೆಳೆಯನ್ನು ನಾನು ಆಶೀರ್ವಾದಕರವಾಗಿ ಮಾಡ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. ನಾವು ನೋಡ್ತೇವೆ ಕೊನೆಯದಾಗಿ ಇನ್ನೂ ಕೆಳಗಡೆ ನಾವು ನೋಡುವಂಥ ಸಂದರ್ಭದಲ್ಲಿ, ನೀವು ಮನೆಯಿಂದ ಹೊರಗಡೆ ಹೋಗುವಾಗಲೂ ಮತ್ತು ಹೊರಗಡೆಯಿಂದ ನೀನು ಮನೆಗೆ ಬರುವಾಗ ಸಂದರ್ಭದಲ್ಲಿ ಎಲ್ಲ ಸಮಯದಲ್ಲಿ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ಅಂದರೆ ನಾವು ನೋಡ್ತಿದ್ದೇವೆ, ದೇವರು ತಾನು ಆರಿಸ್ಕೊಂಡಂಥ ಪ್ರಜೆಗಳಿಗೆ ಮಾಡುವಂಥ ಆಶೀರ್ವಾದಗಳು ಒಂದಲ್ಲ ಎರಡಲ್ಲ. ಆತನು ಹೇಳ್ತಾನೆ, ಇನ್ನು ಕೆಳಗಡೆ ಬಂದಾಗ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನಾನು ಸಫಲತೆಯನ್ನು ಕೊಡ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕ್ರಿ, ನೀವು ಹಾಕಿದಂಥ ಕೆಲಸಕ್ಕೆ ಯಾವಾಗ ಕೈ ಹಾಕ್ತೀರೋ ಅದರಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಸಫಲತೆಯನ್ನು ಕೊಡ್ತೀನಿ. ನಾನು ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಕೈ ಕೆಲಸದಲ್ಲಿ ನಾನು ಅಭಿವೃದ್ಧಿಯನ್ನು ನಾನು ಸುರಿಸ್ತೀನಿ ಎಂಬುದಾಗಿ ಇಲ್ಲಿ ದೇವರು ಆತನು ಆರಿಸ್ಕೊಂಡಂಥ ಪ್ರಜೆಗಳ ವಿಷಯದಲ್ಲಿ ತನ್ನ ಉದ್ದೇಶವನ್ನು ಆತನು ಬಯಲ್ಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡ್ರಿ ಪ್ರೀತಿಯ ದೇವ್ರ ಮಕ್ಕಳೇ, ದೇವರು ತನ್ನ ಜನಾಂಗದ ವಿಷಯದಲ್ಲಿ, ತನ್ನ ಆರಿಸ್ಕೊಂಡಂಥ ಪ್ರಜೆಗಳ ವಿಷಯದಲ್ಲಿ ಎಂಥ ಒಳ್ಳೆ ಉದ್ದೇಶಗಳನ್ನು ಹಾಕ್ಕೊಂಡಿದ್ದಾನೆ, ಎಂಥ ಒಳ್ಳೆ ಯೋಜನೆಗಳನ್ನು ಹಾಕ್ಕೊಂಡಿದ್ದಾನೆ. ಆದರೆ ನಾವು ನೋಡ್ತಿದ್ದೇವೆ, ಇವತ್ತು ದೇವರು ಆರಿಸ್ಕೊಂಡಿರುವಂಥ ಪ್ರಜೆಗಳಾದಂಥ ನಾವು ಇವತ್ತು ಮನೆಯಲ್ಲಿರುವಾಗಲೂ ಕೂಡ, ಹೊರಗಡೆ ಹೋಗುವಾಗಲೂ ಕೂಡ ನಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಸಫಲತೆಯನ್ನು ಕೊಡ್ತೀನಿ ಎಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ, ಮತ್ತು ಆ ಸಫಲತೆ ಯಾಕೆ ಇವತ್ತು ನಾವು ಕಾಣ್ತಾ ಇಲ್ಲ? ಆ ಶುಭಗಳು ಯಾಕೆ ನಮ್ಮ ಜೀವಿತದಲ್ಲಿ ಇಲ್ಲ? ಆ ಆಶೀರ್ವಾದಗಳು ಯಾಕೆ ನಮ್ಮ ಜೀವಿತದಲ್ಲಿ ಇಲ್ಲ? ಯಾಕೆ ಅವುಗಳನ್ನು ನಾವು ಅನುಭವಿಸ್ತಾ ಇಲ್ಲ?
ಯಾಕಪ್ಪ ಅಂತಂದ್ರೆ ಇವತ್ತೊಬ್ಬ ರೈತನು ಆತನು ಬಿತ್ತುವುದಕ್ಕೋಸ್ಕರವಾಗಿ ಬೀಜವನ್ನು ತೆಗೆದುಕೊಂಡು ಆತನ ಹೊಲಕ್ಕೆ ಹೋದಂಥ ಸಂದರ್ಭದಲ್ಲಿ ಆತನು ಬಹಳವಾಗಿ ಬಿತ್ತುತ್ತಾನೆ, ಬಹಳವಾಗಿ ಕೊಯ್ಬೇಕಂತೇಳಿ ನಾವು ನೋಡ್ತೇವೆ. ಆತನ ಮನೆಗೆ ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಅದು ಬಹಳ ಸ್ವಲ್ಪವಾಗಿರ್ತದೆ ಅಂತೇಳಿರಿ. ಅಲ್ಲೆಲಿಯ ಇವತ್ತೊಬ್ಬ ರೈತನು ಬಹಳ ಬೆಳಿಬೇಕು, ಬಹಳಷ್ಟು ನಾನು ಕೊಯ್ಬೇಕು, ಬಹಳಷ್ಟು ರಾಶಿ ಮಾಡಬೇಕು, ಅನೇಕ ಲಾಭ ಪಡಿಬೇಕಂತೇಳಿ ಆತನು ಪ್ರಯತ್ನ ಮಾಡಿದ್ರು ಕೂಡ, ಬೀಜಗಳನ್ನು ಬಹಳವಾಗಿ ಬಿತ್ತಿದ್ರು ಕೂಡ ಮನೆಗೆ ಬರುವಂಥ ಸಂದರ್ಭದಲ್ಲಿ ಆ ರಾಶಿ ಚೀಲಗಳು ಮನೆಗೆ ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಸ್ವಲ್ಪವಾಗಿ ಯಾಕಿರ್ತದೆ ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಇವತ್ತು ನಾವು ಪ್ರತಿನಿತ್ಯ ನಾವು ಉದ್ಯೋಗ ಮಾಡ್ತೇವೆ, ನಾವು ವ್ಯಾಪಾರ ಮಾಡ್ತೇವೆ, ನಾವು ಕೈ ಕೆಲಸ ಮಾಡ್ತೇವೆ, ಆದರೂ ಕೂಡ ತಿಂಗಳೆಲ್ಲ ಸಂಪಾದನೆ ಮಾಡ್ತೀವಿ. ತಿಂಗಳಾದ ನಂತರ ನಮ್ಮ ಕೈಯಲ್ಲಿ ಸಂಬಳ ಬಂದಾಗ ಅದು ಯಾಕೆ ನಮ್ಮ ಜೀವಿತದಲ್ಲಿ ಸಮೃದ್ಧಿಕರವಾಗಿ ಆಶೀರ್ವಾದ ಹೊಂದುತ್ತಾ ಇಲ್ಲ, ಯಾಕದು ನಮಗೆ ಕೊರತೆಯಲ್ಲಿ ಅದು ಕಾಣಿಸ್ತಾ ಇದೆ ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ದೇವ್ರ ಉದ್ದೇಶ ಏನೋ, ದೇವ್ರ ಮನಸ್ಸೇನೋ, ನಾವೆಲ್ಲರೂ ಸಮೃದ್ಧಿಯಾಗಿರ್ಬೇಕು, ನಾವೆಲ್ಲರೂ ಆಶೀರ್ವಾದ ಹೊಂದಬೇಕಂತೇಳಿ ದೇವ್ರ ಮನಸ್ಸಿದೆ. ದೇವರ ಆಶೀರ್ವಾದ ಕೊಡ್ಲಿಕ್ಕೂ ಕೂಡ ಆತನು ಸಿದ್ಧನಾಗಿದ್ದಾನೆ, ದೇವರ ಆಶೀರ್ವಾದ ಕೂಡ ಆತನು ಕೊಡ್ತಾ ಇದ್ದಾನೆ. ಆದರೆ ಇವತ್ತು ನಾವು ನೋಡ್ತಿದ್ದೇವೆ, ನನಗೆ ಬರುವಂಥ ಆಶೀರ್ವಾದಗಳು, ನಿಮ್ಮೆಲ್ಲರಿಗೆ ಬರುವಂಥ ಆಶೀರ್ವಾದಗಳು, ನಮ್ಮೆಲ್ಲರಿಗೆ ಬರುವಂಥ ಆಶೀರ್ವಾದಗಳು ನಾವು ನೋಡ್ತೇವೆ, ಯಾಕೆ ಇವತ್ತು ನಮ್ಮ ಕುಟುಂಬಕ್ಕೆ ತಲುಪ್ತಾ ಇಲ್ಲ? ಯಾಕೆ ನಮ್ಮ ಒಂದು ಕೈಗೆ ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲಲ್ರಿ ಅಂತಾರಲ್ರಿ. ನೋಡ್ರಿ, ಭಾಳ ಜನ ಅಂತಾರಲ್ಲ, ಏನಂತಾರ, ಕೈಗೆ ಬಂದ ತುತ್ತು ಏನಾಗ್ಲಿಲ್ಲ ಅಂತ, ಬಾಯಿಗೆ ಬರಲಿಲ್ಲ ಅಂಥೇಳಿ. ನಮ್ಮ ಪರಿಸ್ಥಿತಿ ಕೂಡ ಅನೇಕ ಸಲ ಹಾಗೆ ಆಗ್ತದೆ. ಎಷ್ಟೋ ಸಲ ಏನೇನೋ ಮಾಡ್ಬೇಕಂತೀವಿ, ಏನೋ ಸಂಪಾದನೆ ಮಾಡ್ಬೇಕಂತೀವಿ, ಏನೇನೋ ಮಾಡ್ಬೇಕಂತೀವಿ, ಆದರೂ ಕೂಡ ನಾವು ನೋಡ್ತೇವೆ ನಮ್ಮ ಪ್ರಯತ್ನದಲ್ಲಿ ನಾವು ಸಫಲತೆಯನ್ನು ಕಾಣದೆ, ನಮ್ಮ ಪ್ರಯತ್ನದಲ್ಲಿ ನಾವು ವಿಫಲರಾಗಿ ಯಾಕೆ ಆಗ್ತಾ ಇದ್ದೀವಿ ಎಂಬುದಾಗಿ ಇವತ್ತು ಒಂದು ಸಲ ನಮ್ಮನ್ನು ನಾವು ಒಂದು ಸಲ ದೇವರ ವಾಕ್ಯದಲ್ಲಿ ಹೋಗಿ ನೋಡುವುದಾದರೆ ಖಂಡಿತವಾಗಿ ಇದಕ್ಕೆ ಉತ್ತರ ಸಿಗುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತು ದೇವರೇನೋ ಆಶೀರ್ವಾದಗಳು ಕೊಡೋದಕ್ಕಾಗಿ ಸಿದ್ಧವಾಗಿದ್ದಾನೆ. ದೇವರು ನಮ್ಮ ಮೇಲೆ ಆಶೀರ್ವಾದದ ಮಳೆಯನ್ನು ಸುರಿಸ್ಲಿಕ್ಕಿದ್ದಾನೆ. ಆತನು ನಾವು ನಷ್ಟಪಟ್ಟಿದ್ದನ್ನು ಆತನು ಎರಡರಷ್ಟಾಗಿ ಆತನು ಕೊಡ್ಲಿಕ್ಕಿದ್ದಾನೆ. ಆದರೂ ಕೂಡ ನಮಗೆ ಯಾಕೆ ಬಂದು ತಲುಪ್ತಾ ಇಲ್ಲ, ಯಾಕೆ ನಾವು ಹೊಂದ್ಕೊಳ್ತಾ ಇಲ್ಲ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಪ್ರೀತಿ ದೇವ್ರ ಮಕ್ಕಳ ಜಾಗೃತಿಯಿಂದ ಕೇಳ್ರಿ. ದೇವರು ನಿನಗೋಸ್ಕರವಾಗಿ ಸಿದ್ಧಪಡಿಸಿರುವಂಥ ಆಶೀರ್ವಾದಗಳು, ದೇವರು ನಿನಗೋಸ್ಕರವಾಗಿ ಹಾಕಿರುವಂಥ ಯೋಜನೆಗಳು, ದೇವರು ನಿನಗೆ ಕೊಡ್ತಕ್ಕಂಥ ಆಶೀರ್ವಾದಗಳು ನಾವು ನೋಡ್ತಿದ್ದೇವೆ. 3 ಜನ ಹಂತಕರು ಅವುಗಳನ್ನು ಕೊಲ್ಲುವಂಥವರಾಗಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ದೇವರು ಸಿದ್ಧಪಡಿಸಿರುವಂಥ ಆಶೀರ್ವಾದಗಳು ನಮಗೆ ತಲುಪದಂತೆ, ದೇವರು ನಮಗೋಸ್ಕರ ಸಿದ್ಧಪಡಿಸಿರುವಂಥ ಆಶೀರ್ವಾದಗಳು ನಮ್ಮ ಕುಟುಂಬಕ್ಕೆ ಬಂದು ತಾಕದಂತೆ, ಅವುಗಳನ್ನು ನಾವು ಅನುಭವಿಸಿದಂತೆ ನಾವು ನೋಡ್ತಿದ್ದೇವೆ 3 ಜನ ಶತ್ರುಗಳು ನಾವು ನೋಡ್ತಿದ್ದೇವೆ ಇವತ್ತು ನಮ್ಮ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳದಂತೆ ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಅಂದರೆ ಒಂದೇ ಮಾತಿನಲ್ಲಿ ಇವತ್ತು ನಾವು ಹೇಳಬೇಕಪ್ಪ ಅಂತಂದರೆ, ನಮ್ಮ ಆಶೀರ್ವಾದದ ಕೊಲೆಗಾರರು 3 ಜನ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನ ರೀ? 3 ಜನ ಕೊಲೆಗಾರರು, 3 ಜನ ಹಂತಕರು ಇವತ್ತು ನಮ್ಮ ಆಶೀರ್ವಾದಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಹತ ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತೇಳಿ. ಹಲ್ಲೆಲೂಯಾ. ನಿನಗೆ ಗೊತ್ತಾ 3 ಹಂತಕರು ಯಾರೆಂಬುದಾಗಿ? ನಿನಗೆ ಗೊತ್ತಾ 3 ಕೊಲೆಗಾರರು ಯಾರೆಂಬುದಾಗಿ? ನಿನ್ನ ಆಶೀರ್ವಾದವನ್ನು ನಿನಗೆ ಬರದಂತೆ ಕೊಲ್ಲುವ ಹಂತಕನು, ನಿನಗೋಸ್ಕರವಾಗಿ ದೇವರು ಸಿದ್ಧಪಡಿಸಿರುವಂಥ ಆಶೀರ್ವಾದ ನಿನಗೂ ನಿನ್ನ ಕುಟುಂಬಕ್ಕೂ ಬರದಂತೆ ಅದು ತಡೆದು ಅದು ಹತ ಮಾಡುವಂಥ ಹಂತಕನು. ಆ ವಿಷಯದಲ್ಲಿ ನಿನಗೊಂದು ವೇಳೆ ಗೊತ್ತಾಯ್ತಪ್ಪ ಅಂತಂದರೆ, ಆ ಹಂತಕರ ವಿಷಯದಲ್ಲಿ, ನಿನ್ನ ಆಶೀರ್ವಾದವನ್ನು ಕೊಲ್ಲುವಂಥ ಆ ಕೊಲೆಗಾರರ ವಿಷಯದಲ್ಲಿ ಒಂದು ವೇಳೆ ನೀನು ಅರ್ಥ ಮಾಡ್ಕೊಂಡೆಪ್ಪ ಅಂತಂದರೆ, ನಿನ್ನ ಜೀವಿತದಲ್ಲಿ ಯಾವತ್ತೂ ಕೂಡ ಮತ್ತೆ ತಿರುಗಿ ನೀನು ಕೊರತೆ ಹೋಗೋದಿಲ್ಲ ಅಂತೇಳಿ. ಹಲ್ಲೆಲೂಯಾ. ಯಾವಾಗಲೂ ದೇವರು ಕೊಡುವಂಥ ಸಮೃದ್ಧಿಯನ್ನು ನೀನು ಅನುಭವಿಸ್ತಾ ಇರ್ತೀಯ. ನೀನು ಇವತ್ತು ನೀನು ಯಾಕೆ ಇಷ್ಟೊಂದು ಕೊರತೆಯಲ್ಲಿದ್ದೀಯಪ್ಪ ಅಂತಂದರೆ, ಇವತ್ತು ಯಾಕೆ ಇಷ್ಟೊಂದು ದೀನ ಪರಿಸ್ಥಿತಿಯಲ್ಲಿ ನೀನು ಇದ್ದೀಯಪ್ಪ ಅಂತಂದರೆ, ನೀನು ಸರಿಯಾಗಿ ಆ ಹಂತಕರ ಬಗ್ಗೆ ನೀನು ತಿಳ್ಕೊಳ್ತಾ ಇಲ್ಲ. ಏನ್ರಿ? ಏನು ತಿಳ್ಕೊಳ್ತಾ ಇಲ್ಲ? ಸರಿಯಾಗಿ ನಿನ್ನ ಒಂದು ಆಶೀರ್ವಾದವನ್ನು ಕೊಲ್ಲುವಂಥ ಕೊಲೆಗಾರರನ್ನು ನೀನು ಗುರುತಿಸ್ತಾ ಇಲ್ಲ. ಅದೇ ರೀಸನ್, ನಿನ್ನ ಆಶೀರ್ವಾದವನ್ನು ಕದ್ದುಕೊಳ್ಳುವ, ನಿನ್ನ ಆಶೀರ್ವಾದವನ್ನು ಕೊಲ್ಲುವ, ನಿನ್ನ ಆಶೀರ್ವಾದವನ್ನು ಹತ ಮಾಡುವ ಹಂತಕರನ್ನು ಒಂದು ವೇಳೆ ನೀನು ಗುರುತಿಸಿದಪ್ಪ ಅಂತಂದರೆ, ಗುರುತಿಸಿ ಗುರಿ ಇಟ್ಟು ಒಂದು ವೇಳೆ ನೀನು ಹೊಡೆದಪ್ಪ ಅಂತಂದರೆ, ಆಶೀರ್ವಾದ ಯಾರ್ದು? ಆಶೀರ್ವಾದ ಯಾರ್ದು? ನಮ್ಮದೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರೀತಿ ದೇವರ ಮಕ್ಕಳೇ, ಹಾಗಾದರೆ ನಾವು ನೋಡೋಣ, ಆ 3 ಹಂತಕರನ್ನು ನಾವಿವತ್ತು ವಿಸ್ತಾರವಾಗಿ ನೋಡೋಣ. ನಮ್ಮ ಆಶೀರ್ವಾದವನ್ನು ಕೊಲೆ ಮಾಡುವಂಥ, ನಮ್ಮ ಆಶೀರ್ವಾದವನ್ನು ಹತ ಮಾಡುವಂಥ ಹಂತಕರು ಯಾರೆಂಬುದಾಗಿ ಇವತ್ತು 3 ಜನ ಹಂತಕರನ್ನು ಕ್ಲುಪ್ತವಾಗಿ ನಾವು ನೋಡಿ, ನಾವಿವತ್ತು ಕೊನೆ ಪ್ರಾರ್ಥನೆ ಮಾಡಿ ನಾವು ದೇವರಿಂದ ಆಶೀರ್ವಾದವನ್ನು ತೆಗೆದುಕೊಂಡು ನಾವು ಮನೆಗೆ ಹೋಗೋಣ. ಹಲ್ಲೆಲೂಯಾ,
ಹಾಗಾದರೆ ಎಷ್ಟು ಜನರಿಗೆ ಇಷ್ಟ ಇದೆ ರೀ ಆ ಕೊಲೆಗಾರರ ಬಗ್ಗೆ ತಿಳ್ಕೊಳ್ಬೇಕಂತೇಳಿ? ಎಲ್ರಿಗೂ ಆಸೆ ಇದೆಯಲ್ಲ? ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಸೊ ಹಾಗಾದರೆ ಬನ್ನಿ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನಮ್ಮ ಆಶ್ರದದ ಮೊಟ್ಟ ಮೊದಲನೇ ಕೊಲೆಗಾರನು, ನಮ್ಮ ಆಶ್ರದದ ಮೊಟ್ಟ ಮೊದಲನೇ ಹಂತಕನು ಯಾರು ಎಂಬುದಾಗಿ ಬನ್ನಿ ದೇವ್ರ ವಾಕ್ಯದಿಂದ ನಂಬರ್ಸ್ ಅರಣ್ಯಕಾಂಡ ಪುಸ್ತಕ ನೋಡ್ರಿ. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತೆಗಿರಿ. ಅರಣ್ಯಕಾಂಡ ಪುಸ್ತಕ, ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಬುಕ್ ಆಫ್ ನಂಬರ್ಸ್ ಕಡೆಗೆ ನೀವು ತಿರುಗಿಸೋದಾದರೆ ದೇವರು ಇವತ್ತು ನಮಗೆ ಕೊಟ್ಟಿರುವಂಥ ವಾಕ್ಯ ಭಾಗವನ್ನು ನಾವು ಏನು ಮಾಡೋಣ, ಮೊದಲನೇ ಹಂತಕನ ಬಗ್ಗೆ ಇವತ್ತು ನಿಮ್ಮ ಸತ್ಯವೇದದಲ್ಲಿ, ನಿಮ್ಮ ಕಾಪಿಯಲ್ಲಿ, ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಕೋರಿ. ನಿಮ್ಮ ಆಶೀರ್ವಾದವನ್ನು ಕೊಲ್ಲುವಂಥ, ನಿಮ್ಮ ಆಶೀರ್ವಾದವನ್ನು ನುಂಗುವಂಥ, ನಿಮಗೆ ಬರುವಂಥ ಎಲ್ಲ ಮೇಲುಗಳನ್ನು ಹತ ಮಾಡುವಂಥ ಮೊದಲನೇ ಹಂತಕನ ವಿಷಯದಲ್ಲಿ ನೀವೆಲ್ಲರೂ ಬರೆದಿಟ್ಕೊಡ್ರಿ. ಆತನು ಯಾರು ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಬನ್ನಿ ಎಲ್ಲರೂ ಅರಣ್ಯಕಾಂಡ 22ನೇ ಅಧ್ಯಾಯ, ಅರಣ್ಯಕಾಂಡ 22ನೇ ಅಧ್ಯಾಯ, ದಯವಿಟ್ಟು ಯಾರಾದರೊಬ್ಬರು 12ನೇ ವಚನ ಯಾರಾದರೂ ದಯಮಾಡೊಬ್ಬರು ಹೋದ್ರಮ್ಮ. ಅದಕ್ಕೆ ದೇವರು ನೀನು ಅವರ ಜೊತೆಯಲ್ಲಿ ಹೋಗಬಾರದು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ಹಲ್ಲೆಲೂಯ. ಹಿಂದಿಯಲ್ಲಿ ಓದಮ್ಮ, ಮೈಕ್ ಕೊಡಮ್ಮ. परमेश्वर ने बिलाम से कहा तू इनके संग मत जा, तू इनके संग मत जा, उन लोगों को शाप मत दे, क्योंकि वे आशीष के भागी हो चुके हैं. ಹಲ್ಲೆಲೂಯ. ನಾವು ನೋಡ್ತಾ ಇದ್ದೇವೆ ನಮ್ಮ ಆಶೀರ್ವಾದದ ಹಂತಕನು ಯಾರು, ನಮ್ಮ ಆಶೀರ್ವಾದಗಳನ್ನು ಕದ್ದುಕೊಳ್ಳುವಂಥ ವ್ಯಕ್ತಿ ಯಾರು, ನಮಗೆ ಬರುವಂಥ ಆಶೀರ್ವಾದಗಳನ್ನು ತಡೆ ಹಿಡಿಯುವಂಥ ನಮ್ಮ ಒಂದು ಆಶೀರ್ವಾದದ ಕೊಲೆಗಾರನು ಯಾರು ಎಂಬುದಕ್ಕೆ ನೋಡುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲಿನಾಗ ನೋಡ್ತಿದ್ದೇವೆ, ನನಗೆ ಬರುವಂಥ ಆಶೀರ್ವಾದ, ನಿನಗೆ ಬರುವಂಥ ಆಶೀರ್ವಾದ, ಅದನ್ನು ಹತ ಮಾಡುವಂಥ ಹಂತಕನು ಯಾರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಹಂತಕ ನಾವು ನೋಡ್ತೇವೆ ಅವಿಧೇಯತೆ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿರಿ. ಹಲ್ಲೆಲೂಯ. ಮೊದಲನೇ ಹಂತಕ ಯಾರ್ರಿ? ಜೋರಾಗಿ ಹೇಳ್ರಿ. ಮೊಟ್ಟ ಮೊದಲಾಗಿ ನನಗೂ ನಿನಗೂ ಬರುವಂಥ ಆಶೀರ್ವಾದ ಕೊಲ್ಲುವಂಥವನು, ಹತ ಮಾಡುವಂಥವನು, ನಮಗೆ ಬರುವಂಥ ಆಶೀರ್ವಾದವನ್ನು ತಡೆ ಹಿಡಿಯುವಂಥವನು ಈ ವ್ಯಕ್ತಿ ಯಾರು ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಅರಣ್ಯಕಾಂಡ ಪುಸ್ತಕ 22ನೇ ಅಧ್ಯಾಯ 12ನೇ ವಚನದಲ್ಲಿ ಅವಿಧೇಯತೆ ಅಂತಕ್ಕಂಥ ಹಂತಕನು ಒಂದು ವೇಳೆ ನಾವು ನೋಡ್ತಾ ಇದ್ದೇವೆ ಆತನು ನನ್ನ ಕುಟುಂಬದಲ್ಲಿ ಇದ್ದನಪ್ಪ ಅಂತಂದ್ರೆ, ನಿನ್ನ ಕುಟುಂಬದಲ್ಲಿ ಇದ್ದನಪ್ಪ ಅಂತಂದ್ರೆ, ನಮ್ಮೆಲ್ಲರ ಕುಟುಂಬದಲ್ಲಿ ನಮ್ಮೆಲ್ಲರ ಜೊತೆ ಅವಿಧೇಯತೆ ಅಂತಕ್ಕಂಥವನು ಒಂದಳೆ ನಮ್ಮಲ್ಲಿ ಇದ್ದನಪ್ಪ ಅಂತಂದ್ರೆ ಆಶೀರ್ವಾದ ಅಂತಕ್ಕಂಥದ್ದು ಏನ್ ಮಾಡ್ತಾನ್ರಿ ಆತನು? ದಾವೀದ್ ಹೆಂಗ್ ಗೊಲ್ಲೆತನ ತಲೆ ಕಡದಲ್ಲ ಹಂಗೆ ಆಶೀರ್ವಾದಗಳು ಕೂಡ ಏನಾಗ್ತಾವ್ರಿ? ಮಾರಿ ಸಪ್ಪಗೆ ಮಾಡ್ಬೇಡ್ರಿ, ಜರ ಚಂದ ನಕ್ಕೋತ ಕೂಡ್ರಿ ಜರ ದೇವ್ರ ಮಂದಿರದಾಗ. ಯಾಕಂದ್ರೆ ಈ ವಾಕ್ಯ ಯಾರಿಗೆ ಸಂಬಂಧಪಟ್ಟ ಅಂದ್ರೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತ ವಾಕ್ಯಗಳು. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಿದ್ದೇವೆ, ಇಲ್ಲಿ ಈ ಮಾತು ಯಾರಿಗೆ ಹೇಳ್ತಾ ಇದ್ದಾರೆ ಎಂಬ ನೋಡ್ತಾ ಸಂದರ್ಭದಲ್ಲಿ ಇಲ್ಲಿ ದೇವರು ಬೀಳಾಮನಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇದ್ರಿ? ದೇವರು ಬೀಳಾಮನಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬೀಳಾಮನು ಯಾರು ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಬೀಳಾಮನು ಎಂಥ ವ್ಯಕ್ತಿ ಎಂಬುದು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತಿದ್ದೇವೆ. ಅಲ್ಲಿ ನಾವು ನೋಡ್ತೇವೆ ಮೋವಾಬ್ಯರ ಅರಸನಾಗಿರುವಂಥ ಬಾಲಾಕನು ಬೀಳಾಮನ ಹತ್ರ ತನ್ನ ಸೇವಕರನ್ನು ಕಳಿಸಿ, ಒಂದು ಜನಾಂಗ ನಮ್ಮ ಪ್ರದೇಶಕ್ಕೆ ಬಂದಿದೆ, ಒಂದು ದೊಡ್ಡ ಜನಾಂಗ ನಮ್ಮ ಒಂದು ಏರಿಯಾದಲ್ಲಿ ಬಂದಿದೆ, ಅವರು ನೋಡಿದ್ರೆ ಬಹಳಷ್ಟು ಜನ ಇದ್ದಾರೆ, ಅವರು ನೋಡಿದ್ರೆ ನಮಗೆ ಭಯ ಆಗ್ತಾ ಇದೆ, ಅವರು ದೇವರಿಂದ ಆಶೀರ್ವಾದ ಹೊಂದಿದಂಥ ಜನರಿದ್ದಾರೆ, ಅವರೇನೋ ಬರುವಾಗ ಕೆಂಪು ಸಮುದ್ರ ಏನೋ ವಿಭಾಗ ಆಗದಂತ, ಅವರೇನೋ ಮಾರ್ಗ ಮಧ್ಯದಲ್ಲಿ ಬರುವಾಗ ಹಗಲು ಮೇಘ ಸ್ತಂಭ ರಾತ್ರಿ ಅಗ್ನಿ ಸ್ತಂಭವಾಗಿ ದೇವರವ್ರ ಜೊತೆ ಇದ್ದಾನಂತ, ಅಂತ ಮಹಾ ದೊಡ್ಡ ಜನಾಂಗ ಈ ನನ್ನ ದೇಶದ ಮೇಲಿಂದ ಹಾರು ಹೋಗ್ತಾ ಇದೆ, ಅವರಿಗೆ ಜಯಿಸ್ಲಿಕ್ಕೆ ನನ್ನ ಬಳಿ ಶಕ್ತಿ ಇಲ್ಲ. ಅದಕ್ಕೆ ಏನದಪ್ಪ ಅಂತಂದ್ರೆ ನೀನು ಬಂದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿನ್ನ ವಿಷಯದಲ್ಲಿ ನಾನೇನು ಕೇಳಿನಪ್ಪ ಅಂತಂದ್ರೆ, ನೀನು ಯಾರಿಗೆ ಶಾಪ ಕೊಡ್ತೀಯೋ ಅವ್ರಿಗೆ ಶಾಪ ಬರ್ತದ, ನೀನು ಯಾರಿಗೆ ಆಶೀರ್ವಾದ ಮಾಡ್ತೀಯೋ ಅವ್ರಿಗೆ ಆಶೀರ್ವಾದ ಬರ್ತದ. ಅದಕ್ಕೋಸ್ಕರಾಗಿ ನೀನೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾನು ಕೊಟ್ಟಂತ ನನ್ನ ಸೇವಕರ ಕೈಲಿ ಕೊಟ್ಟಂತ ಕಾಣಿಕೆಯನ್ನು ತೆಗೆದುಕೊಂಡು, ನಾನು ಕೊಟ್ಟಂತ ನನ್ನ ದೇಶದ ಮೋವಾಬ್ ದೇಶದ ಶ್ರೇಷ್ಠ ಬಹುಮಾನ ನೀನು ತೆಗೆದುಕೊಂಡು ನೀನೇನ್ ಮಾಡಪ್ಪ ಅಂತಂದ್ರೆ, ನನ್ನ ಸೇವಕರ ಜೊತೆ ಬಂದು ಈ ಮಹಾ ಜನಾಂಗಕ್ಕೆ
ನಿನ್ನ ಶಾಪ ಕೊಡು ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ ಈ ಮಾತು? ಬಿಳಾಮನಿಗೆ ನಾವು ನೋಡ್ತಿದ್ದೇವೆ. ಅಲ್ಲಿ ಬಾಲಾಕನ ಈ ಮಾತು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರಿ. ಹಲ್ಲೆಲೂಯ. ಅಂದ್ರೆ ಈ ಬಿಳಾಮನಲ್ಲಿ ಏನು ಶಕ್ತಿ ಇದೆ ರೀ? ಆಶೀರ್ವಾದದ ಶಕ್ತಿ ಇದೆ. ದೇವರು ಬಿಳಾಮನನ್ನು ಯಾವ ರೀತಿಗೆ ತಯಾರು ಮಾಡಿದನಪ್ಪ ಅಂತಂದ್ರೆ, ದೇವರು ಬಿಳಾಮನನ್ನು ಯಾವ ರೀತಿಗೆ ಆಶೀರ್ವಾದ ಮಾಡಿದನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಬಿಳಾಮನ ಮಾತುಗಳಲ್ಲಿ ಒಂದು ಕೂಡ ಬಿದ್ದು ಹೋಗ್ತಾ ಇರಲಿಲ್ಲ. ಇದು ಎಲ್ಲಿ ತನಕ ಸುದ್ದಿ ಮುಟ್ಟತಪ್ಪ ಅಂತಂದ್ರೆ, ಪರದೇಶದಲ್ಲಿರುವಂತ, ದೂರ ದೇಶದಲ್ಲಿರುವಂತ ನಾವು ನೋಡ್ತಾ ಇದ್ದೇವೆ, ಮೋವಾಬರ ಅರಸನಾಗಿರುವಂತ ಬಾಲಾಕನ ಕಿವಿಗೆ ಮಾತು ಬೀಳ್ತದ. ಏನ್ ಮಾತು ಬೀಳ್ತದಪ್ಪ ಅಂತಂದ್ರೆ, ಫಲಾಣ ಇಂಥ ವ್ಯಕ್ತಿ ಬಿಳಾಮ ಅಂತಕ್ಕಂಥ ವ್ಯಕ್ತಿ, ಆತನ ಮಾತುಗಳಲ್ಲಿ ಒಂದನ್ನು ಬಿದ್ದು ಹೋಗೋದಿಲ್ಲ, ಆತನ ಪ್ರವಾದನೆಗಳಲ್ಲಿ ಒಂದು ಕೂಡ ಬಿದ್ದು ಹೋಗೋದಿಲ್ಲ. ಆತ ಒಂದು ಸಲ ನಾಲಿಗೆ ಮೇಲೆ ಒಂದ್ಸಲ ಹೇಳ್ದನಪ್ಪ ಅಂದ್ರೆ ಸುಳ್ಳಾಗಂಗಿಲ್ಲ. ಅಂತ ಒಂದು ಪ್ರವಾದಿಯನ ಆತನ ಮಾತಲ್ಲಿ ಒಂದು ಕೂಡ ಬಿದ್ದು ಹೋಗೋದಿಲ್ಲ. ಅದಕ್ಕೆ ಆಶೀರ್ವಾದ ಮಾಡಿದ್ರೆ ಆಶೀರ್ವಾದ ಬರ್ತದ, ಆತನ ಶಾಪ ಕೊಟ್ಟರೆ ಶಾಪ ಬರ್ತದ. ದೇವರು ಆ ರೀತಿಗೆ ಆತನನ್ನು ಆಶೀರ್ವಾದದ ವ್ಯಕ್ತಿಯಾಗಿ ಬಿಳಾಮನನ್ನು ಇಸ್ರಾಯೇಲ್ ಪ್ರಜೆಗಳ ಮೇಲೆ ಮಾಡಿದ್ದರಿಂದ ಈ ಸುದ್ದಿ ಬಾಲಾಕನಿಗೆ ಗೊತ್ತಾಗಿ ಆತನು ಆ ಸೇವಕರ ಮೂಲಕವಾಗಿ ಬಿಳಾಮನಿಗೆ ಬಂದು ಈ ಮಾತು ಹೇಳಿದಾಗ ಬಿಳಾಮ ಏನು ಮಾಡ್ತಾನಪ್ಪ ಅಂತಂದ್ರೆ ಹೊಲಕ್ಕೆ ತಯಾರಾಗ್ತಾನ್ರಿ. ಏನು ಮಾಡ್ತಾನ್ರಿ? ಬಿಳಾಮ ಏನು ಮಾಡ್ತಾನ? ಅವ್ರು ತೊಗೊಂಡು ಬಂದ ಬಹುಮಾನ, ಅವ್ರು ಹೇಳಿದಂಥ ಒಳ್ಳೆ ಒಳ್ಳೆ ಮಾತುಗಳು ಎಲ್ಲ ಕೇಳಿ ಗಂಟಾ ಮೂಟೆ ಕಟ್ಕೊಂಡು ಏನು ಮಾಡ್ತಾನ್ರಿ? ಮೋವಾಬ್ ದೇಶಕ್ಕೆ ಹೋಗ್ಲಿಕ್ಕೆ ತಯಾರಾಗ್ತಾನೆ, ಅವ್ರಿಗೆ ಶಾಪ ಕೊಡ್ಲಿಕ್ಕೆ. ಆವಾಗ ದೇವ್ರ ಅಡ್ಡ ಬರ್ತಾನ್ರಿ. ಯಾರು ಬರ್ತಾರ್ರಿ? ದೇವರ ಮಧ್ಯ ಬರ್ತಾನೆ. ದೇವ್ರ ಮಧ್ಯ ಬಂದು ಒಂದು ಮಾತು ಹೇಳ್ತಾನೆ. ಅವನಿಗೆ ಏನು ಹೇಳ್ತಾನೆ ಕೇಳ್ರಿ. ಹೋದ್ರಿ ಯಾರಾದ್ರೂ 12ನೇ ವಚನ, 22-12 ವಚನ. ಅದಕ್ಕೆ ದೇವರು ನೀನು ಅವರ ಜೊತೆಯಲ್ಲಿ ಹೋಗಬಾರದು. ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು ಅವರನ್ನು ಶಪಿಸಬಾರದು. ಈ ಮಾತು ಯಾರು ಹೇಳತ್ತಾರೆ? ದೇವ್ರು ಹೇಳತ್ತಾನ. ಯಾರಿಗೆ ಹೇಳತ್ತಾನ? ಬಿಳಾಮಿಗೆ ಮಾತು ದೇವ್ರು ಹೇಳ್ಬೇಕಾ? ಬಿಳಾಮ ಗೊತ್ತಿಲ್ಲ? ಇಸ್ರಾಯೇಲ್ ಜನರೆಲ್ಲ ದೇವರಿಂದ ಆಶೀರ್ವಾದ ಹೊಂದಿದಂಥ ಜನಾಂಗಾರ ಇವರು, ದೇವರು ಆರಿಸ್ಕೊಂಡಂಥ ಜನಾಂಗಾರ ಇವರು ದೇವರ ಪ್ರಜೆಗಳರ ಅಂತೇಳಿ ಬಿಳಾಮನ ಗೊತ್ತಿಲ್ಲ? ಬಾಲಾಕನಿಗೆ ಗೊತ್ತಾಗ್ಯದ್ರಿ. ದೂರ ದೇಶದಂತ ಮೋವಾಬ್ ದೇಶದ ಅರಸನಿಗೆ ಗೊತ್ತಾಗ್ಯದ ಅವ್ರು ಆಶೀರ್ವಾದ ಹೊಂದಿದಂಥ ಜನಾಂಗಾರ ಅಂತೇಳಿ. ಆದರೆ ಯಾರಿಗೆ ಗೊತ್ತಿಲ್ಲ ಬಿಳಾಮ ಏನಂತಾನ? ಹಿಂದ ಮುಂದೆ ನೋಡ್ಲಾರ್ದೆ ಏನು ಮಾಡ್ತಾನಂದ್ರೆ ಕತ್ತೆಗೆ ತಡಿ ಹಾಕಿಸಿ ಆತನ ಯಾವಾಗ ಬಾಲಕನ ಮಾತು ಕೇಳಿ ಆತನ ಬಹುಮಾನವನ್ನು ಮೆಚ್ಚಿ ಹೋಗ್ಲಿಕ್ಕೆ ತಯಾರಾಗ್ತಾನೋ ಅವಾಗ ದೇವರು ಮಧ್ಯದಲ್ಲಿ ಬಂದ ಏನು ಹೇಳ್ತಾನಪ್ಪ ಅಂತಂದ್ರೆ, ನೀನು ಅವನ ಜೊತೆ ಏನಾಗಬಾರ್ದು, ಏನು ಮಾಡಬೇಡಿ ಅವ್ರ ಜೊತೆ. ಯಾಕೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾನೆ. ಅವ್ರು ಯಾರವರು? ನಾನು ಆಶೀರ್ವಾದ ಹೊಂದಿದಂಥ ಜನರಿದಾರವ್ರು. ಅದಕ್ಕಾಗಿ ನೀವು ಹೋಗಿ ಅವ್ರ ಮೇಲೆ ನಾನು ಕೊಟ್ಟಂಥ ಆಶೀರ್ವಾದದ ಮೇಲೆ ಶಾಪ ಕೊಡಬಾರ್ದು ಅಂಥೇಳಿ ದೇವರು ಬಿಳಾಮನಿಗೆ ಎಚ್ಚರಿಸಿದ್ರು ಕೂಡ, ದೇವರೇ ಸ್ವತಃ ಬಂದು ಹೇಳಿದ್ರು ಕೂಡ ನಾವು ನೋಡ್ತೇವೆ ಬಿಳಾಮನ ಏನು ಮಾಡ್ತಾನಪ್ಪ ಅಂತಂದ್ರೆ ಆತನು ಅವಿಧೇಯನಾಗಿ ಆತನ ಏನು ಮಾಡ್ತಾನ್ರಿ? ಹೋಗ್ತಾನ ಅವ್ರ ಜೊತೆ. ಹೋದ್ಮೇಲೆ ಏನಾಗ್ತದೆ ಗೊತ್ತಾ? ಈ ಆಶೀರ್ವಾದ ಏನಾಗ್ತದ? ಬಿಳಾಮನ ಶಕ್ತಿ ಏನಿತ್ತು, ಬಿಳಾಮನ ತಾಕತ್ತೇನಿತ್ತು, ದೇವರನ್ನ ಯಾವ ರೀತಿಗೆ ಆತನು ಸೃಷ್ಟಿ ಮಾಡಿದನು, ದೇವರು ಎಂಥ ಆಶೀರ್ವಾದದ ಮನುಷ್ಯ ಮಾಡಿನಪ್ಪ ಅಂತಂದ್ರೆ ದೇವರು ಬಿಳಾಮನನ್ನು ಆಶೀರ್ವಾದದ ನಿಧಿಯಾಗಿ ಮಾಡಿದ್ದಾನೆ. ಬಿಳಾಮನಿಗೆ ಏನು ಮಾಡಿದೇನ್ರಿ? ಆಶೀರ್ವಾದದ ಮನುಷ್ಯ ಅಲ್ಲ, ಆಶೀರ್ವಾದದ ನಿಧಿ. ನಿಧಿ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಅದು ಎಷ್ಟು ಅಗದ್ರೂ ಎಷ್ಟು ತೆಗೆದ್ರೂ ಮುಗಿಯಂಗಿಲ್ಲ ಅದು ಅಂತಾರಲ್ಲ. ಅವ್ರು ಹ್ಯಾಂಗ್ ಸಾವ್ಕಾರ, ಅವ್ರಿಗೆ ಗಂಟು ಸಿಕ್ಕದು. ಏನು ಸಿಕ್ಕದ ಅವ್ರಿಗೆ? ನಿಧಿ ಸಿಕ್ಕದು ಹೊಲದಾಗ. ಏನು ಸಿಕ್ಕದ? ಹಂಗ ಈ ಬಿಳಾಮ ಅಂತಕ್ಕ ವ್ಯಕ್ತಿಗೆ ದೇವ್ರು ಹೆಂಗೆ ಮಾಡಿನಪ್ಪ ಅಂತಂದ್ರೆ ಆಶೀರ್ವಾದದ ವ್ಯಕ್ತಿ ಆಗಿರ್ಲಮ್ಮ, ಹೆಂಗಿದ್ದನ್ರಿ? ಆಶೀರ್ವಾದದ ನಿಧಿಯಾಗಿದ್ದನು. ನೋಡ್ರಿ, 20 ಲಕ್ಷ ಇಸ್ರಾಯೇಲರಿಗೆ ಆಶೀರ್ವಾದ ಮಾಡ್ಬೇಕಂದ್ರೆ ಎಂಥ ಆಶೀರ್ವಾದ ದೇವ್ರು ಅವನಿಗೆ ಕೊಟ್ಟಿರ್ಬೇಕ್ರಿ. 20 ಲಕ್ಷ ಜನ ಇಸ್ರಾಯೇಲರ ಮೇಲೆ ಶಾಪ ಬರಂಗೆ ಮಾಡ್ಬೇಕಂದ್ರೆ ಆತನ ಬಾಯಿನಲ್ಲಿ ಎಷ್ಟು ಶಕ್ತಿ ಇಟ್ಟಿರ್ಬೇಕು ದೇವ್ರು. ಅರ್ಥ ಆಯ್ತಾ? ನನ್ನ ಮಾತು ಅರ್ಥ ಆಗ್ಲತ್ತದ್ರಿ? ನನ್ನ ಭಾಷೆ ಅರ್ಥ ಆಗ್ಲತ್ತದ ಒಂದು ಜೋರಾಗಿ ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಹಾಗಾದರೆ ಪ್ರೀತಿ ದೇವ್ರ ಮಕ್ಕಳೇ, ನಾವು ನೋಡ್ತಿದ್ದೇವೆ ಯಾವಾಗ ಅವರ ಜೊತೆ ನೀನು ಹೋಗಬಾರದೆಂಬುದಾಗಿ ಈ ಆಶೀರ್ವಾದಕ್ಕೆ ದೇವ್ರು ಹೇಳ್ತಾನೆ. ತಾನು ಆಶೀರ್ವದಿಸಿದಂಥ ಜನಗೆ ಹೇಳ್ತಾನೆ.
ತನ್ನ ಆಶೀರ್ವಾದದಂಥ ವ್ಯಕ್ತಿಗೆ ದೇವ್ರು ಹೇಳ್ತಾನೆ. ಆದರೂ ಕೂಡ ನಾವು ನೋಡ್ತಿದ್ದೇವೆ ಈ ಆಶೀರ್ವಾದ ಏನು ಮಾಡ್ತದಂದ್ರೆ ದೇವರೆಲ್ಲ ಹೋಗ್ಬೇಡಂದನ, ಏನು ಮಾಡ್ಬೇಡಂದನ ಅದೇ ಮಾಡ್ತಾನ ಹೋಗಿ. ಏನಾಯ್ತು ನೋಡ್ರಿ, ದಯಮಾಡಿ ಓದ್ರಿ, ಯಾರಾದರೂ ಒಬ್ಬರು ಓದ್ರಮ್ಮ. ಬೆಳಿಗ್ಗೆ ಬೀಳಾಮನು ಹಾ ತನ್ನ ಕತ್ತಿಗೆ ತಡಿ ಹಾಕಿಸಿ ಹಾ ಮೋವಾಬರ ಪ್ರಧಾನರ ಜೊತೆಯಲ್ಲಿ ಹೊರಟನು. ಹಾ ಅವನು ಹೋದದರಿಂದ ದೇವರಿಗೆ ಕೋಪ ಉಂಟಾಯಿತು. ಏನು ಉಂಟಾಯ್ತಂತ್ರಿ? ಏನು ಉಂಟಾಯ್ತಂತ? ಕೋಪ ದೇವ್ರಿಗೆ ಏನಾಯ್ತಂತ? ಕೋಪ ಕೋಪ ಉಂಟಾಯ್ತಂತ. ಯೆಹೋವನ ದೂತನು ಅವನಿಗೆ ಎದುರಾಳಿಯಾಗಿ ಹಾ ದಾರಿಯಲ್ಲಿ ನಿಂತುಕೊಂಡನು. ಹಾ ಬಿಳಾಮನು ತನ್ನ ಕತ್ತಿಯ ಮೇಲೆ ಹತ್ತಿಕೊಂಡಿದನು. ಹಾ ಇಬ್ಬರು ಆಳುಗಳು ಅವನ ಸಂಗಡ ಇದ್ದರು. ಹಾ ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಹಾ ದಾರಿಯಲ್ಲೇ ನಿಂತಿರುವುದನ್ನು ಆ ಕತ್ತೆ ನೋಡಿ ಹಾ ದಾರಿಯನ್ನು ಬಿಟ್ಟು ಅಡವಿಯ ಕಡೆಗೆ ಹೋಯಿತು. ಹಾ ಕತ್ತೆಯನ್ನು ದಾರಿಗೆ ತಿರುಗಿಸುವುದಕ್ಕೆ ಬಿಳಾಮನು ಅದಕ್ಕೆ ಹೊಡೆದನು. ಹಾ ಆಮೇಲೆ ಯೆಹೋವನ ದೂತನು ದ್ರಾಕ್ಷಿ ತೋಟಗಳ ಸಂದಿನಲ್ಲಿ ನಿಂತುಕೊಂಡನು. ಹಾ ಎರಡು ಕಡೆಗಳಲ್ಲಿಯೂ ಗೋಡೆ ಇತ್ತು. ಹಾ ಕತ್ತೆ ಯೆಹೋವನ ದೂತನನ್ನು ನೋಡಿ ಗೋಡೆಗೆ ಒತ್ತಿಕೊಂಡು ಹಾ ಬಿಳಾಮನ ಕಾಲನ್ನು ಆ ಗೋಡೆಗೆ ಇರುಕಿಸಲು ಹಾ ಅವನು ಅದನ್ನು ತಿರುಗಿ ಹೊಡೆದನು. ನೋಡ್ರಿ ಏನಾಯ್ತಂದ್ರೆ ಮೊದಲನೇ ಸಲ ದೇವರೇ ಬಂದು ಹೋಗ್ಬೇಡ ಅಂತ ಹೇಳ್ತಾನ. ಆದ್ರೂ ಕೂಡ ಬೀಳಾಮ್ ಏನ್ ಮಾಡ್ತಾನ? ಹೋಗ್ತಾನ. ಹೋದ್ರೂ ಕೂಡ ದೇವ್ರು ಮತ್ತೆ ಕರುಣೆ ತೋರಿಸಿ ಏನ್ ಮಾಡ್ತಾನಂದ್ರೆ ಆತ ಯಾವ ಕತ್ತಿ ಮೇಲೆ ಕುಂತ ಹೋಗ್ತಿರ್ತಾನ, ಕತ್ತಿಗೆ ಏನ್ ಮಾಡ್ತಾನ್ರಿ ದೇವ್ರ? ಮಾತಾಡುವಂತ ಶಕ್ತಿ ಕೊಡ್ತಾನ. ಕತ್ತಿಗೆ ಏನ್ ಕೊಡ್ತಾನ್ರಿ? ಮಾತಾಡುವಂತ ಶಕ್ತಿ ಕೊಟ್ಟು ಅದ ಕತ್ತಿ ಏನ್ ಮಾಡ್ತದಂದ್ರೆ ದೇವ್ರು ಬ್ಯಾಡ ಅಂದ್ರೂ ಹೋಲತ್ತಾನ ಅಂತೇಳಿ ಅವ್ ಮ್ಯಾಲ ಕುಂತಾಗ ಜಾಡ್ಸ್ ಹೊಕ್ಕಡ್ತದ, ಹಿಂಗೆ ದಪ್ಪ ಅಂತ ಕೆಳಗೆ ಬೀಳ್ತಾನ. ಬಿದ್ದಾಗ ಏನು ಮಾಡ್ತಾನಂದ್ರೆ ಅದಕ್ಕೆ ಬಾರ್ಕಲ್ ತೊಗೊಂಡು ಒಂದು ಸೌಂಡ್ ಹೊಡಿತಾನ. ಅದಕ್ಕೆ ಹೊಡೆದಾಗ ಕತ್ತಿ ಮಾತಾಡ್ತದೆ, ಏನಪ್ಪ ಇಷ್ಟು ವರ್ಷದಿಂದ ನಿನಗೆ ಹೊತ್ಕೊಂಡು ಓಡಾಡ್ಲತ್ತಿನ ಎಂದರೆ ಒಂದರೆ ದಿನ ನಾನು ಬೆಳೆಸಿನೇ ನಿನಗಂತ ಕೇಳ್ತದ. ಅವಾಗರೇ ಹುಷಾರಾಗಬೇಕಲ್ಲ ಕತ್ತಿ ಮಾತಾಡಗರೆ. ಒಂದರೆ ದಿನ ನಾನು ಬೆಳೆಸಿನಿ, ನಿನ್ನ ಜೀವನದಾಗೆಲ್ಲ ಅಷ್ಟು ನಂಬಿಗಸ್ತನಾಗಿ ನಿನಗೆ ನಾವು ಹೊತ್ಕೊಂಡು ಹೋಗ್ಲತ್ತೀನಿ ದಿನ ಅಂತ ಕೇಳ್ತದೆ ಕತ್ತಿ. ಯಾವಾಗ ಅವನಿಗೆ ಕತ್ತಿ ಮಾತಾಡ್ಲತ್ತದಲ್ಲ ಅಂತೇಳಿ ಒಟ್ಟೆ ಅವನಿಗೆ ಅನ್ಸಲೇ ಒಟ್ಟೆ. ಅವಾಗ ಹೌದಲ್ಲ ಹೌದಲ್ಲ ಅಂಥೇಳಿ ಹೌದಲ್ಲ ಅಂತ ಬುದ್ಧಿಗೆ ಬರಟ್ಟಿಗೆ ಹಿಂಗೆ ಎದುರು ನೋಡ್ತಾನ. ಅಲ್ಲಿ ಯಾರು ನಿಂತಿರ್ತಾರೆ ಎದುರು? ಬಿಚ್ಚು ಕತ್ತಿ ಹಿಡ್ಕೊಂಡು ದೇವದೂತ ಏನು ಮಾಡ್ತಾನ ಅವನಿಗೆ ಹೊಡಿಬೇಕಂತೇಳಿ ಯಾರು ನಿಂತಿರ್ತಾರ? ದೇವದೂತ ನಿಂತಿರ್ತಾನೆ. ಆದರೆ ಪ್ರೀತಿ ದೇವ್ರ ಮಕ್ಕಳೇ, ಅಲ್ಲಿಂದಲೂ ಕೂಡ ದೇವ್ರು ತಪ್ಪಿಸ್ತಾನ, ಬ್ಯಾಡ ಅಂತ ಸ್ಥಳಕ್ಕೆ ಹೋಗ್ತಾನೆ. ಅದನ್ನು ನಾವು ನೋಡ್ತೇವೆ. ಮುಂದೆ ಆತನ ಅಂತ್ಯ ಯಾವ ರೀತಿಗೆ ಆಗ್ತದಪ್ಪ ಅಂತಂದರೆ ಅಲ್ಲಿ ಯುದ್ಧ ಸಂಭವಿಸ್ತದ. ಇಸ್ರಾಯೇಲರೇ ಬೀಳಾಮನನ್ನು ಏನು ಮಾಡ್ತಾರ್ರಿ? ಏನು ಮಾಡ್ತಾರ? ಎಂಥ ಘೋರ ಪರಿಸ್ಥಿತಿ ಆಗ್ತದಲ್ಲ, ಎಂಥ ಭಯಂಕರ ಸ್ಥಿತಿ ಆಗ್ತದಲ್ಲ ನೋಡ್ರಿ. ಒಂದು ಆಶೀರ್ವಾದದಂಥ ವ್ಯಕ್ತಿ, ಒಬ್ಬ ಆಶೀರ್ವಾದ ನಿಧಿ ಹಾಗೆಂಥ ವ್ಯಕ್ತಿ ನಾವು ನೋಡ್ತಿದ್ದೀವಿ. ಆತನ ಜೀವಿತದಲ್ಲಿ ಆತನ ಸಾಯಬೇಕಾದಂಥ ವಯಸ್ಸಿನಲ್ಲಿ ಸಾಯಲಿಲ್ಲ. ಆತನ ಮಾಡಬೇಕಾದಂಥ ಕಾರ್ಯಗಳು ಮಾಡಲಿಲ್ಲ. ಇನ್ನೂ ಆತನ ಮೂಲಕವಾಗಿ ಎಷ್ಟೋ ಜನರ ರಕ್ಷಣೆ ಹೊಂದಬೇಕಾಗಿತ್ತು, ಎಷ್ಟೋ ಜನ ಆಶೀರ್ವಾದ ಹೊಂದಬೇಕಾಗಿತ್ತು, ಎಷ್ಟೋ ಜನರು ಆತನ ಮೂಲಕವಾಗಿ ಇನ್ನೂ ದೇವರನ್ನು ಕಂಡುಕೊಳ್ಬೇಕಾಗಿತ್ತು. ಇದೆಲ್ಲ ಇನ್ನು ಬಾಕಿ ಇರುವಾಗಲೇ ನಾವು ನೋಡ್ತಿದ್ದೀವಿ. ಬೀಳಾಮನನ್ನು ನೋಡ್ತೇವೆ, ಯುದ್ಧದಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲರಿಗೆ ಕತ್ತಿಯಿಂದ ಕಡ್ದು ಹಾಕ್ತಾರಂತೇಳಿ. ಹಲ್ಲೆಲೂಯಾ. ಏನು ಮಾಡ್ತಾರೆ ಇಸ್ರಾಯೇಲರು? ಬೀಳಾಮಗೆ ಏನು ಮಾಡ್ತಾರ? ದಿನೇಶ್. ಹಾಗಾದ್ರೆ ಇಲ್ಲಿ ಆಶೀರ್ವಾದ ವ್ಯಕ್ತಿ, ಆಶೀರ್ವಾದ ಹೊಂದಿದಂಥ ವ್ಯಕ್ತಿ ಅಲ್ಲಿ ಕೊಲ್ಲಲ್ಪಟ್ಟನು. ಆತನ ಕೊಲೆಗೆ ಕಾರಣ ಯಾರ್ರಿ? ಅವಿಧೇಯತೆ. ನೆನಪದಲ್ರಿ ಎಲ್ಲರಿಗೆ? 3 ಕೊಲೆಗಾರರ ಬಗ್ಗೆ, 3 ಹಂತಕರ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ನಮ್ಮ ಆಶೀರ್ವಾದವನ್ನು ಆಶೀರ್ವದಿಸಲ್ಪಟ್ಟಂಥ ಜನಾಂಗವಾಗಿದ್ದೀವಿ, ಆಶೀರ್ವಾದ ಹೊಂದಿದಂಥ ಮಕ್ಕಳು ನಾವಾಗಿದ್ದೀವಿ. ಈ ಲೋಕದಲ್ಲಿ ನಾವು ಹೆಂಗಿರ್ಬೇಕಂದ್ರೆ ಹಂಗೆ ಇರ್ಬೇಕ್ರಿ. ದೇವ್ರು ಹೆಂಗೆ ಇರುವಂತನ ಹಂಗೆ ಇರ್ಬೇಕ್ರಿ, ಏನ್ರಿ? ಆದರೆ ದೇವರು ಆರಿಸ್ಕೊಂಡಂಥ ನಾವು, ದೇವರ ಪ್ರಜೆಗಳಾಗಿರುವಂಥ ನಾವು, ದೇವರ ಸಂತಾನವಾಗಿರುವಂಥ ನಾವು, ದೇವರ ಜನಾಂಗವಾಗಿರುವಂಥ ನಾವು, ದೇವರು ಆಶೀರ್ವಾದ ಮಾಡಲ್ಪಟ್ಟಂಥ ಜನರದಂಥ ನಾವು
ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಒಂದು ವೇಳೆ ಅವಿಧೇಯತೆ ಅಂತಕ್ಕಂಥ ಬಂತಪ್ಪ ಅಂತಂದ್ರೆ ಆ ಅವಿಧೇಯತೆ ಅಂತಕ್ಕಂಥವ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ನಮ್ಮ ಆಶೀರ್ವಾದವನ್ನ ಆತನ ಏನ್ ಮಾಡ್ತಾನ್ರಿ ಹತ ಮಾಡಿಬಿಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳ್ರಿ. ಹಲ್ಲೆಲೂಯ. ಪ್ರೀತಿ ದೇವರ ಮಕ್ಕಳೇ, ಯಾಕೆ ಇವತ್ತು ಅನೇಕರ ಜೀವಿತದಲ್ಲಿ ಇವತ್ತು ಆಶೀರ್ವಾದಗಳು ಕಾಣ್ತಾ ಇಲ್ಲ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಇವತ್ತು ಚರ್ಚಿಗೆ ಬರ್ತಾರೆ, ಟೆಂಪಲ್ಗೆ ಹೋಗ್ತಾರೆ, ಮಸ್ಜಿದ್ಗಳಿಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಕಾಣಿಕೆ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದರೂ ಕೂಡ ಅವ್ರ ಜೀವಿತದಲ್ಲಿ ಆಶೀರ್ವಾದಗಳು ಯಾಕೆ ಇಲ್ಲ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಒಂದು ಸಣ್ಣ ಅವಿಧೇಯತೆ ದೊಡ್ಡ ಆಶೀರ್ವಾದ ಕೊಲ್ತು ಬಿಡುತ್ತದೆ ಅಂತ ಹೇಳಿರಿ. ಹಲ್ಲೆಲೂಯ. ಒಂದು ಸಣ್ಣ ಅವಿಧೇಯತೆ ಅದು ದೊಡ್ಡ ಆಶೀರ್ವಾದ ಅನ್ನೋದು ನುಂಗಿ ಬಿಡ್ತದದು. ನಮಗೆ ದೇವರಿಂದ ಬರುವಂಥ ಎಲ್ಲ ಆಶೀರ್ವಾದಗಳನ್ನು ಅದು ಹತ ಮಾಡಿಬಿಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಸತ್ಯವೇದವನ್ನು ಪುಟ ಆದಮೇಲೆ ಪುಟ, ಅಧ್ಯಾಯ ಆದಮೇಲೆ ಅಧ್ಯಾಯ, ಪುಸ್ತಕ ಆದಮೇಲೆ ಪುಸ್ತಕ ಓದಿ ನೋಡ್ರಿ, ನಾವು ನೋಡ್ತೇವೆ ವಿಧೇಯತೆ ತೋರಿಸಿದಂಥ ಜನರು ಯಾವ ರೀತಿಗೆ ಈ ಲೋಕದಲ್ಲಿ ಸ್ಥಿರವಾಗಿದ್ರು. ಅವರು ದೇವರಿಗೆ ವಿಧೇಯದಂಥ ಜನರು ಯಾವ ರೀತಿಗೆ ಭೂಮಿ ಮೇಲೆ ಆಶೀರ್ವಾದವನ್ನು ಹೊಂದಿದ್ರು. ನೀವು ನೋಡ್ರಿ ಅಬ್ರಾಹ್ಮನ ಜೀವಿತ ನೋಡ್ರಿ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅಬ್ರಾಹ್ಮನೇ ನೀನು ನಿನ್ನ ತಂದೆ ಮನೆಯನ್ನು, ತಾಯಿ ಮನೆಯನ್ನು, ಬಂಧು ಮನೆ, ಬಳಗವನ್ನು ಎಲ್ಲವನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ನೀನು ಹೋಗಂದಂತಾಗ ಅಬ್ರಾಹ್ಮನ ಏನು ಮಾಡಿದನಪ್ಪ ಅಂತಂದ್ರೆ ತನ್ನ ಪತ್ನಿಯನ್ನು ಕರೆದುಕೊಂಡು ಏನು ಮಾಡಿದ್ರೆ ಆತನು ದೇವರು ತೋರಿಸುವಂಥ ಸ್ಥಳಕ್ಕೆ ಆತನು ಹೋದನಂತೇಳಿರಿ. ಹಲ್ಲೆಲೂಯ. ಆತನು ವಿಧೇಯನಾಗಿದ್ದರಿಂದ ನಾವು ನೋಡ್ತೇವೆ ಆತನ ಮೂಲಕವಾಗಿ ಇಲ್ಲಿ ತನಕ ಭೂಮಿ ಮೇಲಿರುವಂಥ ಎಲ್ಲ ಜನರು ಆಶೀರ್ವಾದ ಹೊಂದ್ತಾ ಇದ್ದಾರೆ ಅಂತೇಳಿರಿ. ಹಲ್ಲೆಲೂಯ. ನಾವು ನೋಡ್ತಿದ್ದೇವೆ ವಿಧೇಯತೆಯಲ್ಲಿ ಆಶೀರ್ವಾದ ಅಡಗಿದೆ, ಅವಿಧೇಯತೆಯಲ್ಲಿ ಆಶೀರ್ವಾದ ಅಂತಕ್ಕಂಥದ್ದು ಹಂತವಾಗಿ ಹೋಗ್ತದೆ, ಆಶೀರ್ವಾದ ಅಂತಕ್ಕಂಥದ್ದು ಅಂತ್ಯವಾಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ಪ್ರೀತಿ ದೇವ್ರ ಮಗನೇ, ಪ್ರೀತಿ ದೇವ್ರ ಮಗಳೇ, ಈ ಮಾತುಗಳನ್ನು ಕೇಳುವಂಥ ನೀನು ಇವತ್ತು ಒಂದ್ಸಲ ಪರೀಕ್ಷೆ ಮಾಡ್ಕೊ. ಒಂದ್ಸಲ ನಿನ್ನ ಸ್ಥಿತಿ ನೋಡು, ಒಂದ್ಸಲ ನಿನ್ನ ಕುಟುಂಬದ ಪರಿಸ್ಥಿತಿ ನೋಡು, ಒಂದ್ಸಲ ನಿನ್ನ ಜೀವಿತ ನೋಡು, ಒಂದ್ಸಲ ಈ ವಾಕ್ಯದ ಕಡೆ ನಿನ್ನ ಗಮನ ಕೊಡು, ಒಂದ್ಸಲ ಈ ವಾಕ್ಯದ ಬೆಳಕಿನಲ್ಲಿ ನಿನ್ನ ಹೃದಯವನ್ನು ಪರಿಶೀಲಿಸ್ಕೊ, ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡ್ಕೋ. ನಿನ್ನ ಪರಿಸ್ಥಿತಿ ಯಾವ ರೀತಿಗಿದೆ ಇವತ್ತು? ನಿನ್ನ ಆಶೀರ್ವಾದಕ್ಕೆ ಇವತ್ತು ಅನೇಕ ಅಡ್ಡಿಗಳಿರ್ಬೋದು, ನಿನ್ನ ಜೀವಿತದಲ್ಲಿ ಕೊರತೆ ಇರ್ಬೋದು, ಆದರೆ ದೇವರು ಅದಕ್ಕೆ ಕಾರಣ ಅಲ್ಲ, ಸೈತಾನನು ಕೂಡ ಕಾರಣ ಅಲ್ಲ. ನಿನ್ನ ಆಶೀರ್ವಾದವನ್ನು ಹತ ಮಾಡುವಂಥ ಹಂತಕ್ಕನೇ ಯಾರಪ್ಪ ಅಂತಂದ್ರೆ ನೀನು ಹೇಳ್ಬೋದು ಅನೇಕರಿಗೆ, ನೀನು ಬಹಳ ಚಾಣಕ್ಷತನ ಒಳದಿಂದ ಸೈತಾನ್ ರೀ, ಸೈತಾನ್ ಒಂದು ದಿವಸ ಸೈತಾನಕ್ಕೆ ದೇವ್ರು ಎದುರು ತಂದು ನಿಂದಿರ್ತಾನೆ ನಿನಗೆ. ಒಂದ್ ವೇಳೆ ಬಹಳ ಸಲ ಸೈತಾನ್ ಹೆಸರು ಹೇಳ್ದಪ್ಪ ಅಂದ್ರೆ ನಿನ್ನ ಆಶೀರ್ವಾದವನ್ನು ಹತ ಮಾಡುವಂಥ ಹಂತಕ್ಕೆ ಯಾರಪ್ಪ ಅಂತಂದ್ರೆ ನಮ್ಮಲ್ಲಿರುವಂಥ ಅವಿಧೇಯತೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿರಿ. ಹಲ್ಲೆಲೂಯ. ಇವತ್ತು ಯಾರೇ ಆಗಿರಿ ನಮ್ಮ ಜೀವಿತದಲ್ಲಿ ನಾವು ಅವಿಧೇಯತೆ ಅಂತಕ್ಕಂಥದ್ದು ಇತ್ತಪ್ಪ ಅಂತಂದ್ರೆ ಆಶೀರ್ವಾದ ಅಂತಕ್ಕಂಥದ್ದು ಪೂರ್ತಿ ಹತವಾಗಿ ಹೋಗ್ತದೆ ಅಂತ ಹೇಳಿರಿ. ಹಲ್ಲೆಲೂಯ. ಮೊದಲನೇದು. ಎರಡನೇದು ನೋಡೋಣ ಇನ್ನೊಂದು, ದಯವಿಟ್ಟು ಯಾರಾದರೂ ನೋಡಿ ದಯವಿಟ್ಟು. ಎರಡನೇ ಹಂತಕ ಯಾರು? ಎರಡನೇ ಅರಸುಗಳ ಪುಸ್ತಕ 7ನೇ ಅಧ್ಯಾಯ, 2ನೇ ಅರಸುಗಳ ಪುಸ್ತಕ 7ನೇ ಅಧ್ಯಾಯ. ನಾವು ಬೇಗನೆ ಮುಗಿಸೋಣ. 2ನೇ ಅರಸುಗಳ ಪುಸ್ತಕ 7ನೇ ಅಧ್ಯಾಯ, ಮೊದಲನೇ ವಚನ, 2ನೇ ವಚನ. ದಯಮಾಡಿ ಯಾರಾದರೂ ಬರುವುದ್ರಮ್ಮ. ಆಗ ಎಲೀಷನು ಅವನಿಗೆ ಯೆಹೋವನ ವಾಕ್ಯವನ್ನು ಕೇಳು, ಯೆಹೋವನ ವಾಕ್ಯವನ್ನು ಕೇಳು. ಆತನು ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆಗೋಧಿ 24 ಸೇರಿನಂತೆಯೂ ಮಾರಲ್ಪಡುವು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದ ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರು ಇದು ಸಂಭವಿಸಲಾರದು ಅನ್ನಲು. ಹಲ್ಲೆಲೂಯ. ನಾವು ನೋಡ್ತದೇವೆ ಇಲ್ಲಿ ಆ ಕಡೆ ಲಕ್ಷ ಕೊಡ್ಬೇಡ್ರಿ, ಎಲ್ರಿ ಈ ಕಡೆ ಲಕ್ಷ ಕೊಡ್ರಿ. ಸೈತಾನರ ಗೆದಿಬೇಕು ಒಂದು, ನಾವರ ಗೆದಿಬೇಕು ಒಂದು. ಸೈತಾನ್ ಗೆದಿಬಾರ್ದು ಯಾವತ್ತೂ ಕೂಡ. ಆ ಕಡೆ ಅಷ್ಟೇ ಸೌಂಡ್ ಇರಲಿ, ಈ ಕಡೆ ಈ ಸೌಂಡ್ಗೆ ಟ್ಯೂನ್ ಹಾಕ್ರಿ ನಾವು. ಹಲ್ಲೆಲೂಯ. ನಾವು ನೋಡ್ತಿದ್ದೇವೆ ನಮ್ಮ ಆಶೀರ್ವಾದವನ್ನು ಹತ ಮಾಡುವಂಥ ಎರಡನೇ ಹಂತಕ್ಕನು ಯಾರು ಎಂಬುದನ್ನು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತಿದ್ದೇವೆ ಇಲ್ಲಿ ಇಸ್ರಾಯೇಲರ ದೇಶದಲ್ಲಿ ಒಂದು ದೊಡ್ಡ ಬರಗಾಲ ಬಂದಿದೆ. ಆ ದೇಶಕ್ಕೆಲ್ಲ ಬರಗಾಲ ಬಂದಿದೆ, ಕುಡಿಯೋಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಆ ದೇಶದ ಪರಿಸ್ಥಿತಿ ಹೆಂಗಾಗಿದೆಪ್ಪ ಅಂತಂದರೆ ಅಲ್ಲಿರುವಂಥ ಹೆಣ್ಮಕ್ಳು ಮಾತಾಡ್ಕೊಳ್ತಾ ಇದ್ದಾರೆ. ಇಬ್ಬರು ಹೆಣ್ಮಕ್ಳು ಮಾತಾಡ್ಕೊಳ್ತಾರೆ. ಏನು ಮಾತಾಡ್ಕೊಳ್ತಾರಪ್ಪ ಅಂತಂದರೆ, ಈ ದಿವಸ ನಿನ್ನ ಮಗನನ್ನು ತೊಗೊಂಡು ಬಾ, ನಾವಿಬ್ಬರು ತಿನ್ನಾಮ, ನಾಳೆಗೆ ನನ್ನ ಮಗನಿಗೆ ತರ್ತೀನಿ, ನಾವಿಬ್ಬರು ತಿನ್ನಾಮೆ.
ಅಂದ್ರೆ ಇದ್ರ ಮೇಲೆ ಲೆಕ್ಕ ಹಾಕ್ರಿ, ಆ ದೇಶದಾಗ ಬರಗಾಲ ಎಷ್ಟು ಪರಿಸ್ಥಿತಿ ಇದೆ ಅಂತೇಳಿ, ಎಷ್ಟು ಘೋರ ಬರಗಾಲ ಅದ ಅಂತೇಳಿ ಇಲ್ಲಿ ನೋಡ್ತಿದ್ದೀವಿ ನಾವು. ಅಂಥ ಬರಗಾಲ ಪರಿಸ್ಥಿತಿ, ಹೊಟ್ಟೆಯಲ್ಲಿ ಹೆತ್ತಂಥ ಮಕ್ಕಳನ್ನೇ ಏನು ಮಾಡ್ತಾ ಇದಾರ, ಸುಟ್ಕೊಂಡು ತಿನ್ಬೇಕಂತೇಳಿ ಆಸೆ ಪಡ್ತಾ ಇದ್ದಾರಲ್ಲಿ. ಅಂಥ ಪರಿಸ್ಥಿತಿ, ಅಂಥ ಘೋರವಾದಂಥ ಬರಗಾಲ ಬಂದಿದೆ. ಆ ಬರಗಾಲ ಬಂದಂಥ ಸಂದರ್ಭದಲ್ಲಿ ದೇವರ ಮನುಷ್ಯನಾಗಿರುವಂಥ ಎಲೀಷನಲ್ಲಿ ಹೋಗಿ ಒಂದು ಮಾತು ಹೇಳತ್ತಾನ. ಅವ್ರಿಗೆ ಏನು ಹೇಳ್ತಾನಪ್ಪ ಅಂತಂದರೆ, ನೀವು ಭಯಪಡಬೇಡ್ರಿ, ನೀವೇನು ಮಾಡಬೇಡ್ರಿ, ಭಯಪಡಬೇಡ್ರಿ, ಅಂಜಬೇಡ್ರಿ, ಕಳವಳಗೊಳ್ಬೇಡ್ರಿ. ನಾಳೆ ಇಷ್ಟೊತ್ತಿಗೆ ಈ ಊರಿನಲ್ಲಿ ಹೆಂಗೆ ಮಾರ್ತಾವಂತ್ರಿ, ಗೋಧಿ, ಅಕ್ಕಿ, ಜೋಳ, ಬ್ಯಾಳಿ ಎಲ್ಲ ಹೆಂಗಂತ ₹1 12 ಸೇರು ಸಿಗ್ತಾವಂತ. ಎಷ್ಟು? ₹1 ಯಾವಾಗ? ನಾಳೆ ಇಷ್ಟೊತ್ತಿಗೆ ಅಂತ ಹೇಳ್ತಾನ ದೇವರ ಮನುಷ್ಯ. ಅದರಲ್ಲಿ ಆ ಅರಸನ ಒಂದು, ಆ ದೇಶದ ಒಂದು ರಾಜನ ಹಸ್ತಕನಾದಂಥ ಒಬ್ಬ ಸರದಾರ್ ಇದ್ದಾನ, ಒಬ್ಬ ಸೈನ್ಯಾಧಿಪತಿ ಇದ್ದಾನಲ್ಲಿ. ಅವ ಏನು ಹೇಳತ್ತಾನೆ ಎಲೀಷ ಗೊತ್ತದ್ರಿ? ಏನು ಹೇಳತ್ತಾನಂದರೆ, ಯೆಹೋವನು ಆಕಾಶದಿಂದ ದ್ವಾರಗಳನ್ನು ತೆರೆದ್ರೂ ಕೂಡ ಇದು ಸಾಧ್ಯ ಇಲ್ಲ, ಅದು ಆಗಲ್ಲ ಅಂತ ಹೇಳತ್ತಾನವ. ಅಂದರೆ ದೇವ್ರು ಹೇಳತ್ತಾನ, ನಾಳೆಗೆ ಇಷ್ಟೊತ್ತಿಗೆ ನಾನೇನು ಮಾಡ್ತೀನಿ, ನಿಮ್ಮ ಮೇಲೆ ಆಶ್ರದ ಸುರಿಸ್ತೀನಿ, ಶಾಪ ಹೋಗ್ತದೆ ಅಂತೇಳಿ ದೇವ್ರು ಹೇಳತ್ತಾನ. ಅಲ್ಲಿ ಆ ದೇಶದ ಒಂದು ರಾಜನ ಕೈ ಕೆಳಗಿದ್ದಂಥ ಮಂತ್ರಿ ಏನು ಹೇಳತ್ತಾನ, ಸರ್ದಾರ್ ಏನು ಹೇಳತ್ತಾನ, ದೇವರೇ ಬಂದು ಈ ಬಾಗಿಲು ತೆರೆದ್ರೂ ಇದು. ಪ್ರೀತಿ ದೇವ್ರ ಮಕ್ಕಳೇ, ಅವಾಗ ಎಲೀಷ ಒಂದು ಮಾತು ಹೇಳ್ತಾನೆ. ಅವನಿಗೆ ಏನು ಹೇಳ್ತಾನಂದರೆ, ದೇವರ ಬಾಯಿಂದ ಬಂದಂಥ ಯಾವ ಮಾತು ಕೂಡ ನಿಷ್ಫಲ ಆಗೋದಿಲ್ಲ. ಒಂದು ಸಲ ಆತನ ಬಾಯಿಂದ ಬಂದದಪ್ಪ ಅಂದ್ರೆ ನೆರವೇರ್ತದು. ಹೇಗೆ ಆಕಾಶದಿಂದ ಬಂದಂಥ ಮಳೆಯ ಭೂಮಿಯನ್ನು ತೊಯಿಸದೆ ಅದು ಹಿಂದಿರುಗಿ ವಾಪಸ್ ಹೋಗುವುದಿಲ್ಲ, ಅದೇ ರೀತಿಗೆ ದೇವರ ಬಾಯಿಂದ ಹೊರಟಂಥ ಮಾತು ಅದು ಖಂಡಿತ ನೆರವೇರ್ತದ. ಆದರೆ ನೀ ನೋಡ್ತಿ, ಆದ್ರೆ ನೀ ಅನುಭವಿಸಲ್ಲ ಅಂತ ಹೇಳ್ತಾನ್ರಿ. ಅಲ್ಲಿಯ ನೀ ಏನು ಮಾಡ್ತಿ, ನಾಳೆ ಇಷ್ಟೊತ್ತಿಗೆ ₹1 12 ಕಿಲೋ ಗೋಧಿ ಮಾರೋದು ನೀನೇ ನೋಡ್ತೀನಿ, ನಿನ್ನ ಕಣ್ಣಿಲಿ ನೋಡ್ತೀನಿ. ಆದರೆ ನೀ ಆ ಗೋಧಿ ಹಿಟ್ಟಿನ ರೊಟ್ಟಿ ಮಾಡಿ ಊಟ ಮಾಡಿಟ್ರಿಗೆ ನೀ ಸತ್ತೋಗ್ತೀನಿ. ನಿನ್ನ ಹೆಂಡತಿ ಬೀಸ್ಕೊಂಡು ಬರ್ಲಿಕ್ಕೆ ಹೋಗ್ತಾಳ, ರೊಟ್ಟಿ ಮಾಡಿ ಊಟ ಮಾಡ್ಬೇಕಂಡಿಗೆ ನೀ ಏನಾಗ್ತಿ? ನಾವು ನೋಡ್ತಿದ್ದೀವಿ. ಎರಡನೇದಾಗಿ, ನಮ್ಮ ಆಶೀರ್ವಾದವನ್ನು, ದೇವರು ಕೊಡುವಂಥ ಆಶೀರ್ವಾದವನ್ನು ಹತ ಮಾಡುವಂಥ ಎರಡನೇ ಹಂತಕ ಯಾರೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಅವಿಶ್ವಾಸ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾರ್ರೀ ಇವರು? ಈ ಕೊಲೆಗಾರನ ಹೆಸರೇನು? ಈ ಹಂತಕನ ಹೆಸರೇನು? ಅವಿಶ್ವಾಸ. ಪ್ರೀತಿ ದೇವ್ರ ಮಕ್ಕಳೇ, ನೀವು ಎಷ್ಟೇ ಬಲಿಷ್ಠವಾದಂಥ ಪ್ರಾರ್ಥನೆ ಪರಿದ್ರೂ ಕೂಡ ನಿಮ್ಮಲ್ಲಿ ಅಪನಂಬಿಕೆ ಒಂದು ವೇಳೆ ಇತ್ತಪ್ಪ ಅಂತಂದರೆ, ಅವಿಶ್ವಾಸ ಒಂದು ವೇಳೆ ನಿಮ್ಮಲ್ಲಿ ಇತ್ತಪ್ಪ ಅಂತಂದರೆ, ನೀವು ವಿಶ್ವಾಸದಲ್ಲಿ ಇಲ್ಲಪ್ಪ ಅಂತಂದರೆ, ವಿಶ್ವಾಸದಲ್ಲಿ ಸ್ಥಿರವಾಗಿಲ್ಲಪ್ಪ ಅಂತಂದರೆ, ನಂಬಿಕೆಯಲ್ಲಿ ಇಲ್ಲಪ್ಪ ಅಂತಂದರೆ, ನೀವು ದೇವ್ರು ನಾಳೆಗೆ ಕೊಡ್ತಾನ, ನಾಳೆಗೆ ಮಾಡ್ತಾನೆ ಅಂತೇಳಿ ನಿರೀಕ್ಷೆ ನಿಮ್ಮಲ್ಲಿ ಇಲ್ಲಪ್ಪ ಅಂದರೆ, ಈಗಿರೋದು ಇವತ್ತಿಂದೇ ನೋಡಿ, ಅದೇನು ಮಾಡ್ತಾನ್ರಿ ಆಗಲ್ಲ ಅಂದ್ರಪ್ಪ ಅಂತಂದರೆ, ನಿಮ್ಮ ಆಶೀರ್ವಾದ ಹತ ಮಾಡುವಂಥ ಹಂತಕ ಸೈತಾನಲ್ಲ, ನೀನೇ. ಯಾರು? ನಿನ್ನ ಆಶೀರ್ವಾದ ಹತ ಮಾಡುವಂಥ ಹಂತಕಿ ನೀನೇ, ನಿನ್ನ ಆಶೀರ್ವಾದ ಹತ ಮಾಡುವಂಥ ಹಂತಕ ನೀನೇ. ಸೈತಾನ ಹೆಸರು ಹೇಳಬೇಡ, ಅದು ಬಂತ್ರಿ ಇದು ಬಂತ್ರಿ ಹಂಗದೆ. ನೋ, ದೇವ್ರ ಮುಂದೆ ಯಾವುದೂ ನಡೆಯಂಗಿಲ್ಲ, ದೇವ್ರ ಮುಂದೆ ಯಾವುದೂ ಬೇಕಾಗಿಲ್ಲ, ದೇವ್ರ ಮುಂದೆ ನಿನಗೆ ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ಎರಡನೇದಾಗಿ, ನಮಗೆ ಬರುವಂಥ ಆಶೀರ್ವಾದವನ್ನು ತಡೆಯುವಂಥ ಹತ ಮಾಡುವಂಥ ಹಂತಕ ಯಾರೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಅಪನಂಬಿಕೆ, ಅವಿಶ್ವಾಸ ಅಂತಕ್ಕಂಥ ನಮ್ಮಲ್ಲಿ ಇತ್ತಪ್ಪ ಅಂತಂದರೆ, ಪ್ರೀತಿ ದೇವ್ರ ಮಕ್ಕಳೇ, ದೇವ್ರು ಏನು ಮಾಡ್ತಾನಂದರೆ ಇದ್ದುದನ್ನು ಏನು ಮಾಡ್ತಾನೆ, ನಿನ್ನ ಬಲ್ಲಿ ಅಲ್ಪ ಸ್ವಲ್ಪ ಏನಾರ ಇದ್ದಿರಬೇಕು, ಇದ್ದುದನ್ನು ನಿನ್ನ ಬಲ್ಲಿ ತೊಗೊಂಡು ಯಾರಿಗೆ ಹೆಚ್ಚದಲ್ರಿ ಅವ್ರಿಗೆ ಕೊಡ್ತಾನಂತೆ. ಅವ್ರು ಕೇಳ್ತಾರಂತ, ಸ್ವಾಮಿ ಅವನ ಬಲ್ಲ ಅವ ಅಲ್ಲ, ಅಲ್ಲಿದ್ದವ್ರು ಕೇಳ್ತಾರಂತ ಏನಂತ, ಅವನಿಗೆ ಆಲ್ರೆಡಿ ಏನದಪ್ಪ ಅಂತಂದ್ರೆ 10 ಅವನಿಗೆ ಯಾಕಂದ್ರೆ ಇಲ್ಲ, ಇದ್ದವನ ಕಡೆಯಿಂದ ಇದ್ದುದ್ದು ತೆಗೆದು ಇರುವವನಿಗೆ ಇನ್ನೂ ಹೆಚ್ಚಾಗುವಂತೆ ಕೊಡ್ತೀನಿ ಅಂತ ಹೇಳ್ತಾನೆ ಅವರು. ಹಲ್ಲೆಲೂಯಾ. ಅಂದರೆ ನಮ್ಮಲ್ಲಿ ಅವಿಶ್ವಾಸ ಇತ್ತಪ್ಪ ಅಂತಂದರೆ, ಅಪನಂಬಿಕೆ ಇತ್ತಪ್ಪ ಅಂತಂದರೆ, ದೇವ್ರು ಮಾಡ್ತಾನ, ದೇವ್ರು ಕೊಡ್ತಾನ ಅಂತೇಳಿ ನಿರೀಕ್ಷೆ ನಂಬಿಕೆ ನಮ್ಮಲ್ಲಿ ಇರಲಿಲ್ಲಪ್ಪ ಅಂತಂದರೆ, ನಿನ್ನಲ್ಲಿ ಏನದ ಅದನ್ನು ಕಸ್ಕೊತಾನೆ ದೇವರು. ನಿನ್ನ ಕಂಫರ್ಟ್ ಲೈಫೇ ತೆಗೆದಾಕ್ತಾನೆ ದೇವರು. ಅಲ್ಲಿ ಎಲೀಷ ಹೇಳ್ತಾನೆ ಆತನಿಗೆ, ನಾಳೆ ಇಷ್ಟೊತ್ತಿಗೆ ಜರುಗುವುದನ್ನು ನೀನು ನೋಡ್ತಿ, ಆದರೆ ನೀನು
ಅನುಭವಿಸೋದಿಲ್ಲ ಅಂತ ದೇವ್ರು ಹೇಳ್ತಾನ. ಏನಾಯ್ತು ನೋಡ್ರಿ ಅವ್ನ ಸ್ಥಿತಿ ಏನು ನೋಡ್ರಿ, ಓದ್ರಿ 2ನೇ ವಚನ ಓದಮ್ಮ. ಇದನ್ನು ಕೇಳಿದ ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಅನ್ನಲು, ಎಲೀಷನು ಅವನಿಗೆ ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ, ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದನು. ಅನುಭವಿಸುವುದಿಲ್ಲ ಎಂಬುದಾಗಿ ಹೇಳಿದನು. ಪ್ರೀತಿ ದೇವ್ರ ಮಕ್ಕಳೇ, ಒಂದು ವೇಳೆ ಅವಿಧೇಯತೆ ಅವಿಶ್ವಾಸ ಅಂತಕ್ಕಂಥದ್ದು ಒಂದು ನಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ದೇವ್ರು ಕೊಟ್ಟಿದ್ದನ್ನು ಏನು ಮಾಡಂಗಿಲ್ಲ ಅಂತಾರೆ, ನಾವು ಅನುಭವಿಸಂಗಿಲ್ಲ. ಹಂಗೆ ಶುಗರ್ ಇದ್ದವ್ರು ಸ್ವೀಟ್ ತಿನ್ನಂಗಿಲ್ಲಲ್ರಿ. ಮನ್ಯಾಗ 1 ಕಿಲೋ ಸ್ವೀಟ್ ಇದ್ರು, ಮನ್ಯಾಗ ಹೋಳಿಗೆ ಮಾಡಿದ್ರು ಏನು ಮಾಡಂಗಿಲ್ಲ. ಶುಗರ್ ಪೇಷಂಟ್ಗಳು ಏನು ಮಾಡಬೇಕು, ಸುಮ್ಮನೆ ನೋಡೇ ಮರಗಬೇಕಟ್ಟೆ, ಬಾಯಿ ನೀರು ಕಿಡಿಬೇಕಟ್ಟೆ, ಆದರೆ ಏನು ಮಾಡಂಗಿಲ್ಲ. ನಮ್ಮ ಆಶ್ರದ ಕೂಡ ಹಾಗೆ ಆಗ್ತದೆ ರೀ. ಇರ್ತದ, ಕಾಣ್ತೀವಿ, ಬರೋದು ನೋಡ್ತೀವಿ, ಬಂದಿದ್ದು ನೋಡ್ತೀವಿ, ಆದರೆ ಏನು ಮಾಡಂಗಿಲ್ಲ ಅಂತ ಈ ಮಾತು ಯಾರು ಹೇಳತ್ತಾರಂದರೆ ದೇವರು ಹೇಳ್ತಾ ಇದ್ದಾನೆ. ಆದರೆ ನಾವು ನೋಡ್ತಿದ್ದೇವೆ ಪರಿಸ್ಥಿತಿ ಹಾಗೆ ಆಯಿತು. ಓದಮ್ಮ ದಯವಿಟ್ಟು 19ನೇ ವಚನ ಓದಮ್ಮ. 19ನೇ ವಚನ. ಆ ಸರದಾರನು ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರು, ಇದು ಸಂಭವಿಸಲಾರದು ಆದ್ದರಿಂದ ದೇವರ ಮನುಷ್ಯನು ಅವನಿಗೆ ನೀನು ಅದನ್ನು ಕಣ್ಣಾರೆ ಕಾಣುವಿ, ಆದರೆ ಅನುಭವಿಸುವುದಿಲ್ಲ ಎಂದು ನುಡಿದಿದ್ದನು. ಅನುಭವಿಸುವುದಿಲ್ಲ ಎಂಬುದಾಗಿ ನುಡಿದಿದ್ದನು. ಅವನು ಊರು ಬಾಗಿಲಿನಲ್ಲಿ ಜನರಿಂದ ತುಳಿಯಲ್ಪಟ್ಟು ಸತ್ತದರಿಂದ ಈ ಮಾತು ನೆರವೇರಿತು. ಹಲ್ಲೆಲೂಯಾ. ಏನಾಯ್ತು ಗೊತ್ತದ ರೀ? ಯಾವ ಶತ್ರುಗಳು ಈ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದ್ರು, ಯಾವ ಶತ್ರುಗಳು ಈ ಪಟ್ಟಣಕ್ಕೆ ನೀರು ಸರಬರಾಜುವುದನ್ನು ಬಂದ್ ಮಾಡಿದ್ರು, ಯಾವ ಶತ್ರುಗಳು ವಿದ್ಯುತ್ ಶಕ್ತಿಯನ್ನು ಲೈಟನ್ನು ಕಟ್ ಮಾಡಿ ಆ ಪ್ರದೇಶ ಪೂರ್ತಿ ಬರಗಾಲ ಬರುವಂತೆ ಮಾಡಿದ್ರು, ಯಾವ ಶತ್ರುಗಳು ದೇಶದಲ್ಲಿರುವಂಥ ಎಲ್ಲ ಧಾನ್ಯಗಳನ್ನು ಎಲ್ಲ ಸಮೃದ್ಧಿನ ಆಶ್ರದನ್ನು ತೆಗೆದುಕೊಂಡು ತಮ್ಮ ಗುಡಾರದಲ್ಲಿ ಇಟ್ಕೊಂಡಿದ್ರು, ಈ ದೇಶದ ಬರಗಾಲ ಬರುವಂಥ ಸ್ಥಿತಿಗೆ ತಂದಂಥ ಈ ದೇಶವನ್ನು ದೋಚಿದಂಥ ಎಲ್ಲ ದುಷ್ಟರು ತಮ್ಮಲ್ಲಿ ಏನೇನು ಸಂಪಾದಿಸಿ ಇಟ್ಕೊಂಡಿದ್ರು ಅದೆಲ್ಲ ಕೂಡ ನಾವು ನೋಡ್ತೀವಿ. ಬಿಟ್ಟು ಏನು ಮಾಡ್ತಂದ್ರೆ ಕಾಲಕ್ಕಿತ್ತು ಓಡ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ. ಅಲ್ಲಿ ಏನು ಮಾಡ್ತಾರೆ ಅಲ್ಲೇ ಬಿಟ್ಟು ತಮ್ಮ ಎತ್ತು, ಕತ್ತೆ, ದನ, ಕುರಿ, ಕೋಳಿ, ಬೆಳ್ಳಿ, ಬಂಗಾರ ಎಲ್ಲ ಏನೇನೋ ಈ ಒಂದು ಪ್ರಾಂತದಲ್ಲಿರುವಂಥ ದೋಚ್ಕೊಂಡು ಅವರು ಗುಡಾರದಲ್ಲಿ ಇಟ್ಕೊಂಡಿದ್ರು, ಅದೆಲ್ಲವನ್ನು ಬಿಟ್ಟು ಏನು ಮಾಡ್ತಾರೆ? ಇದೆಲ್ಲ ಬಿಟ್ಟು ಏನು ಮಾಡ್ತಾರೆ? ಅವರು ಓಡ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಇದೆಲ್ಲ ಬಿಟ್ಟು ಓಡ್ ಹೋಗಂಗೆ ದೇವರವ್ರಿಗೆ ಮಾಡ್ತಾನೋ, ಮಾಡಿದಾಗ ಬರಗಾಲ ಬಂದ ಸಾಯ್ಲತ್ತಿರ್ಲಿ ಅವ್ರು. ಹೆಣ್ಮಕ್ಳು ಏನು ಸ್ಥಿತಿ ಹೆಂಗಿತ್ರಿ? ಇವತ್ತು ನಿನ್ನ ಕೂಸಿಗೆ ತೊಂಬ, ನಾವಿಬ್ಬರು ತಿನ್ನಮಿ, ನಾಳೆಗೆ ನನ್ನ ಕೂಸಿಗೆ ತಿನ್ನಮಂತ ಅಂಥ ಪರಿಸ್ಥಿತಿ ಇದ್ದಂಥ ಇವರು ನಾವು ನೋಡ್ತೀವಿ. ಯಾವಾಗ ಇವರು ಹೋಗಿ ಶತ್ರುಗಳು ಬಿಟ್ಟು ಹೋದಂಥ ಓಡಿ ಹೋದಂಥ ದೃಶ್ಯವನ್ನು ನೋಡಿದ್ರು, ಅವಾಗ ಎಲ್ಲ ಸಮೃದ್ಧಿಕರವಾದಂಥ ಧಾನ್ಯ, ಹಣ್ಣು, ಹಂಪಲು, ಬೆಳ್ಳಿ, ಬಂಗಾರ, ವಸ್ತ್ರಗಳು, ವೈಡ್ಯರು ಎಲ್ಲವೂ ಕೂಡ ದೇಶದ ಸಂಪತ್ತು, ವೈರಿಗಳ ಸಂಪತ್ತೆಲ್ಲ ರಾಶಿ ರಾಶಿಯಾಗಿ ಯಾರು ಇರಲಾರ್ದನ್ನು ಬಿದ್ದದ್ದು ನೋಡಿ, ಎಲ್ಲರೂ ನಿನಗಂತೇಳಿ ದೋಚ್ಕೊಳಕ್ಕೆ ಓಡ್ ಹೋಗೋ ಟೈಮ್ನಾಗ ಈ ಮನುಷ್ಯ ಏನು ಮಾಡ್ತಾನೆ ರೀ? ಅವ್ರ ಕಾಲಾಗಿ ಬಿದ್ದು ಏನಾಗ್ತಾನ ಅಂದ್ರೆ ನೋಡ್ತಾನವೇನು ದೇವರು ಹೆಂಗೆ ದ್ವಾರ ತೆಗಿತಾನ, ಹೆಂಗೆ ನಾಳೆ ಇಷ್ಟೊತ್ತಿಗೆ ಇವ್ರಿಗೆ ಆಹಾರ ಕೊಡ್ತಾನ, ಹೆಂಗೆ ಇವ್ರಿಗೆ ಸಮೃದ್ಧಿಕರವಾಗಿ ಆಶ್ರದ ಮಾಡ್ತಾನ ಅನ್ನೋದು ಅವ ಕಣ್ಣಿಲ್ಲಿ ಏನು ಮಾಡ್ತಾನ? ನೋಡ್ತಾನವ. ನೋಡೋದನ್ನೆಲ್ಲ ಅವ ಏನು ಮಾಡಂಗಿಲ್ಲ, ಅನುಭವಿಸಂಗಿಲ್ಲ. ಅಲ್ಲಿ ಇದ್ದವರೆಲ್ಲ ಏನು ಮಾಡ್ತಾನ? ಅನುಭವಿಸ್ತಾರ ಅಂತೇಳಿ. ಅವ ಏನು ಮಾಡ್ತಾನ? ಅವ ಏನಾಗ್ತಾನ್ರಿ? ಸತ್ತು. ಅಂದರೆ ಪ್ರೀತಿ ದೇವ್ರ ಮಕ್ಕಳೇ, ಜಾಗ್ರತೆಯಿಂದ ಕೇಳ್ರಿ, ಈ ಮಾತು ನಿಮ್ಮ ಹೃದಯದಲ್ಲಿ ಬರೆದಿಟ್ಕೊಡ್ರಿ. ಅಪನಂಬಿಕೆ ಉಳ್ಳವರಿಗೆ ಅಡ್ರೆಸ್ ಇಲ್ಲಾರ್ದಂಗೆ ಮಾಡ್ತಾನೆ ರೀ ದೇವ್ರು, ನೆನ್ಪಿಟ್ಕೊಡ್ರಿ. ಹಲ್ಲೆಲೂಯಾ. ಯಾರ ಹೃದಯದಲ್ಲಿ ಅಪನಂಬಿಕೆ ಇದೆಯೋ, ಅವಿಶ್ವಾಸ ಇದೆಯೋ,
ದೇವ್ರಿಗೆ ಅಸಾಧ್ಯ, ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯಾರು ನೀವು ಅಂದ್ಕೊಳ್ತಿರೋ, ನಿಮ್ಮ ಜೀವಿತ ಕೂಡ ಅಡ್ರೆಸ್ ಇಲ್ಲಾರ್ದಂಗೆ ಹೋಗ್ತದೆ. ನೆನ್ಪಿಟ್ಕೊರೋದು. ಸೈತಾನ್ ಅಲ್ರಿ, ಸುಮ್ಮನೆ ಸೈತಾನ್ ಮೇಲೆ ಹೇಳ್ಬೇಡ. ಶನಿ ಕಾಡ್ಲತ್ತದ್ರಿ, ಸೈತಾನ್ ಕಾಡ್ಲತ್ತನ್ರಿ, ನಮಗೆ ಭಾಳ ಕೇಳಿ ಬಂದದ್ರಿ ನಮ್ಗೆ, ಅವ್ರು ಮಾಡ್ಸ್ಯಾರ, ಯಾರು ಮಾಡ್ಸಿಲ್ಲ. ನಿನ್ನ ಆಶೀರ್ವಾದವನ್ನು ಹತ ಮಾಡುವಂಥ 2ನೇ ಹಂತಕ್ಕೆ ಯಾರಪ್ಪ ಅಂತಂದರೆ ನಿನ್ನಲ್ಲೇ ಇದ್ದಾನ ಆತನ ಅಂತೇಳಿ. ಹಲ್ಲೆಲೂಯಾ. ಯಾರ್ರೀ? ಯಾರು? ಅಪನಂಬಿಕೆ ಅಂತಕ್ಕಂಥವನು ನಿನ್ನಲ್ಲಿ ಪ್ರವೇಶ ಮಾಡಿದನಪ್ಪ ಅಂತಂದರೆ, ಅವಿಶ್ವಾಸ ಅಂತಕ್ಕಂಥವನು ಹಂತಕನು ನಿನ್ನಲ್ಲಿ ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ, ನಿನ್ನ ಆಲೋಚನೆಯಲ್ಲಿ ಪ್ರವೇಶ ಮಾಡಿದನಪ್ಪ ಅಂತಂದರೆ, ಆತನು ನಿನ್ನ ಭವಿಷ್ಯತ್ತಿನಲ್ಲಿ ಬರುವಂಥ ಆಶೀರ್ವಾದ, ಪ್ರೆಸೆಂಟ್ ಆಗಿರುವಂಥ ಆಶೀರ್ವಾದ, ನಿನ್ನ ಫ್ಯೂಚರ್ನಲ್ಲಿರುವಂಥ ಆಶೀರ್ವಾದ, ನಿನ್ನ ಸಂತತಿ ಆಶೀರ್ವಾದ ಎಲ್ಲ ಕೂಡ ಏನು ಮಾಡ್ತಾನೆ ಆತನು ಹತ ಮಾಡಿಬಿಡ್ತಾನೆ ಅಂತೇಳಿ. ಅವನೇ ಹಂತಕ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ವಿಶ್ವಾಸಿ ಮಕ್ಕಳೇ, ನಾವೆಷ್ಟು ಜಾಗ್ರತೆಯಿಂದ ಇರ್ಬೇಕು ರೀ. ನಮ್ಮ ಜೀವಿತದಾಗ ಈ ಕಷ್ಟ ಅದ ಅಂತೇಳಿರಿ, ನಮ್ಮ ಜೀವಿತದಾಗ ಒಂದು ಹೊತ್ತು ಊಟ ಕೂಡ ಪರದಾಡ್ತಾ ಇದ್ದೀವಿ ಅಂತೇಳಿರಿ. ಹೆಂಗಿರ್ಬೇಕು ನಮ್ಮ ವಿಶ್ವಾಸ? ಹೆಂಗಿರ್ಬೇಕು? ಅಲ್ಲಿ ಬರಗಾಲ ಬಂದದ, ಹೆಣ್ಮಕ್ಳು ತಮ್ಮ ಕೂಸುಗಳಿಗೆ ಸುಟ್ಟು ತಿನ್ನಮನ್ಲತ್ತಾರ, ಪರಿಸ್ಥಿತಿ ಬಂದದ, ಅಂಥ ಸ್ಥಿತಿ ಅದ. ಅಂಥ ಸ್ಥಿತಿ ಒಂದು ವೇಳೆ ನಮಗೆ ಇನ್ನತನ ಯಾರಿಗೆ ಬಂದಿಲ್ರಿ. ಬಂದದ ಅಂಥ ಸ್ಥಿತಿ ನಮ್ಗೆ ಯಾರಿಗೆ ಬಂದಿಲ್ಲ. ಆದ್ರೂ ಕೂಡ ನಾವೇನು ಮಾಡ್ತೀವಿ? ಭಾಳ ಸಲ ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ನೋಡಿ ಅಪನಂಬಿಕೆಸ್ಥರಾಗ್ತೀವಿ ಅಂತೇಳಿ ನಾವು. ಹಲ್ಲೆಲೂಯಾ. ಅಪನಂಬಿಕೆಸ್ಥರಾಗ್ತೀವಿ ನಾವು, ದೇವ್ರ ಮೇಲೆ ನಂಬಿಕೆ ಕಳ್ಕೊಳ್ತೀವಿ ನಾವು. ಪ್ರೆಸೆಂಟ್ ನಮ್ಮ ಕುಟುಂಬದಲ್ಲಿ ಇರುವಂಥ ಪರಿಸ್ಥಿತಿಗಳು ನೋಡಿ ನಾವು ದೇವ್ರ ಮೇಲೆ ಇರುವಂಥ ವಿಶ್ವಾಸವನ್ನೇ ಕಳ್ಕೊಂಡು ಬಿಡ್ತೀವಿ ನಾವು. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದ ಹೊಂದೋದಿಲ್ಲ. ನೀನು ತಿಳ್ಕೊಳ್ತೀವಿ ನನಗೇನೋ ಆಗಿದೆ, ನನಗೆ ಯಾರೋ ಮಾಡಿದ್ದಾರೆ ಮೇಲೆ ನೀ ತಿಳ್ಕೊಳ್ತಿ. ಆದರೆ ನಿನ್ನ ಆಶೀರ್ವಾದ ಹಂತಕನ ಯಾರಪ್ಪ ಅಂತಂದರೆ ನಿನ್ನ ಒಳಗಿರುವಂಥ ಅವಿಶ್ವಾಸವೇ, ನಿನ್ನಲ್ಲಿರುವಂಥ ಅವಿಧೇಯತೆವೇ ನಿನ್ನ 2ನೇ ಹಂತಕ ಅಂತೇಳಿರಿ. ಹಲ್ಲೆಲೂಯಾ. ಒಂದ್ಸಲ ಚೆಕ್ ಮಾಡ್ಕೊಂಡು ನಾವು, ಒಂದ್ಸಲ ಪರೀಕ್ಷೆ ಮಾಡ್ಕೊಂಡು. ಎಷ್ಟು ಜನ ಯೌವನಸ್ಥರು ಹಿಂಗೆ ಅರ್ಲಿಕ್ಕಿಲ್ಲ, ಮದುವೆ ಆಗಲಾರ್ದವರು, ಏನು ನನಗೇನು ವಯಸ್ಸಾಯ್ತು, ಈಗ ಮದುವೆನೇ ಆಗಲ್ಲ ನನಗೆ. ಭಾಳ ಮಂದಿ ಯೌವನಸ್ಥರು ಹಂಗೆ ಅಂದ್ಕೊಳ್ತಾರೆ. ಭಾಳ ಜನ ಯೂಚ್ಕೊಳ್ಳೋದೆ ಅಂತಾರೆ, ನಂದು ವಿದ್ಯಾಭ್ಯಾಸ ಮುಗೀತು, ನನ್ನ ಜೀವನ ಮುಗೀತು, ಎಲ್ಲ ಮುಗೀತು, ಈಗ ವಯಸ್ಸಾಯ್ತು, ಈಗೇನು ಮದುವೆ ಆಗ್ತದ? ದೇವರನ್ನು ನಂಬಿದಂಥ ಮಕ್ಕಳ ಬಲ್ಲೂ ಇಂಥ ಅವಿಶ್ವಾಸ ಬರ್ತದ್ರಿ. ಆದರೆ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ 65 ವರ್ಷ ಇದ್ದಾಗ, 25 ವರ್ಷ ವಾಗ್ದಾನಕ್ಕೋಸ್ಕರವಾಗಿ ಅಬ್ರಹಾಮ್ ಏನು ಮಾಡ್ದನ್ರಿ? ನಂಬಿಗಸ್ತನಾಗಿದ್ದಾನೆ ಅಂತೀರಿ. ಹಲ್ಲೆಲೂಯಾ. ದೇವರು ಮಾಡ್ತೀನಂದ್ರೆ ಮಾಡ್ತಾನೆ. ನಿನ್ನ ಜೀವಿತದಾಗ ತಡ ಮಾಡ್ಲತ್ತಾನಂದ್ರೆ ನಿನಗೆ ಒಳ್ಳೇದು ಕೊಡ್ಬೇಕಂತ ಮಾಡ್ಲತ್ತಾನೆ ನಿನಗೆ ಅಷ್ಟೇ. ನಿನ್ನ ಜೀವಿತದಾಗ ಏನೋ ಸ್ವಲ್ಪ ಲೇಟ್ ಆಗ್ಲತ್ತಂದ್ರೆ ನೀ ಏನೇನೋ ತಿಳ್ಕೊಲತ್ತಿದ್ದೀನಿ, ನೀ ಏನೇನೋ ಆಲೋಚನೆ ಮಾಡ್ಲತ್ತಿದ್ದೀನಿ, ಅಪನಂಬಿಗಸ್ತನಾಗ್ಲತ್ತೀನಿ. ಈಗ ತಾನೇ ಆರಾಧನೆ ವರ್ತಮಾನ ದೇವ್ರು ನನ್ನ ಜೊತೆನೂ ಕೂಡ ಆತನು ಮಾತಾಡಿದ್ದಾನೆ ಅಂತೇಳಿ. ದೇವರು ಕುಗ್ಗಿ ಹೋದವರನ್ನು ಏನು ಮಾಡ್ತಾನಂತ ಆತನು ಜ್ಞಾಪಕ ಮಾಡಿಕೊಂಡು, ಇವಾಗ ಇನ್ನು ಮುಂದೆ ಅವರ ಇಷ್ಟಾರ್ಥಗಳನ್ನು ಏನು ಮಾಡ್ತಾನಂತ. ಯಾರು ಈ ಮಾತುಗಳು ನಂಬ್ತಿರೋ ಅವ್ರಿಗೆ ಆಗ್ತದ್ರಿ ಕಾರ್ಯ. ಸುಮ್ಮನೆ ಎಲ್ಲರಿಗೂ ಆಗಂಗಿಲ್ಲ ಈ ಮಾತುಗಳು. ದೇವ್ರೇನೋ ತನ್ನ ಹೃದಯ ಭಾರ ಮಾತಾಡ್ತಾನೆ ಇರ್ತಾನೆ, ತನ್ನ ಹೃದಯ ಭಾರ ಹಂಚ್ಕೋತಾನೆ ಇರ್ತಾನೆ ರೀ. ಯಾರು ಕೇಳಿ ನಂಬುತ್ತಾರೋ ಅವ್ರ ಜೀವಿತದಲ್ಲಿ ಮಾತ್ರ ಕಾರ್ಯ ಜರುಗ್ತದೆ ಅಂತೇಳಿ. ಹಲ್ಲೆಲೂಯಾ. 12 ವರ್ಷದಿಂದ ರಕ್ತ ಕುಸುಮ ರೋಗಿಯಾಗಿ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡು ನಷ್ಟಪಡಿಸ್ಕೊಂಡು ಜೀವಿತದ ಮೇಲೆ ಬದುಕಿನ ಮೇಲೆ ಆಸೆಯನ್ನು ಕಳೆದುಕೊಂಡು ಒಬ್ಬ ಸ್ತ್ರೀ ನಾವು ನೋಡ್ತೇವೆ. 1000 ಜನ ಯೇಸು ಸ್ವಾಮಿ ಮೇಲೆ ಬೀಳ್ತಿರ್ತಾರೆ. ಎಷ್ಟು ಜನ ರೀ? 1000 ಜನ ಯೇಸು ಸ್ವಾಮಿ ಮೈ ಮೇಲೆ ಬೀಳ್ತಿರ್ತಾರೆ. ಆದ್ರೆ ಸ್ವಸ್ಥತೆ ಮಾತ್ರ ಎಷ್ಟು ಜನರಿಗೆ ಸಿಗ್ತದ್ರಿ? ಒಬ್ಬಕ್ಕಿಗೆ ಸಿಗ್ತದೆ. ಯೇಸು ಸ್ವಾಮಿ ಅಂತಾನ, ನನಗೆ ಯಾರು ಮುಟ್ಟಿದ್ರಲ್ಲ ಅಂತಾನ. ಶಿಷ್ಯರೇನಂತಾರ, ಏನಪ್ಪ ಸ್ವಾಮಿ ಹುಚ್ಚು ಮಾತಾಡ್ದಂಗೆ ಮಾತಾಡ್ತೀನಿ. ಜನ ಜಂಗುಳಿದ ಇಟ್ಟು ಜಾತ್ರೆ ಇದ, ನಿನ್ನ ಮೇಲೆ ಒಬ್ಬರು ಬೀಳತ್ತಾರ, ನಿನಗೆ ಮೈ ಮೇಲೆ ಈಸ್ ಮಂದಿ ಬೀಳತ್ತಾರ, ಮತ್ತು ನನಗೆ ಯಾರು ಮುಟ್ಟಿದಾರ ಅಂದ್ರೆ ಈಗ ನಾವೇನು ಹೇಳಮ್ಮ? ನೀನೇ ಹಂಗಂದ್ಮೇಲೆ ಈಗ ನಾವೇನು ಹೇಳ್ಬೇಕು? ನಮ್ಮ ಪರಿಸ್ಥಿತಿ ಹಂಗಿರ್ತದೆ. ಆದರೆ ಯೇಸು ಸ್ವಾಮಿ ಗೊತ್ತಿರ್ತದ, ಎಲ್ಲರೂ ಮುಟ್ಲತ್ತಾರ, ಎಲ್ಲರೂ ಬೀಳತ್ತಾರ, ಅದರಲ್ಲಿ ಏನಿಲ್ಲಪ್ಪ ಅಂತಂದರೆ ನಂಬಿಕೆ ಇಲ್ಲ. ಏನಿಲ್ಲ ಅವ್ರ ಬಲ್ಲಿ? ನಂಬಿಕೆ ಇಲ್ಲ. ಎಲ್ಲರೂ ಬರೀ ಅವನಿಗೆ ನೋಡ್ಬೇಕಲ್ಲತ್ತಾರ ಅಟೆ. ಹಿಂದೆ ನೋಡ್ಬೇಕು, ಮುಂದೆ ನೋಡ್ಬೇಕು, ಹಂಗನ ನೋಡ್ಲಕ್ಕೆ ಬೆನ್ನತ್ತಾರೆ, ಎಲ್ಲರೂ ನೋಡ್ಲಿಕ್ಕೆ ಮುಟ್ಲತ್ತಾರ. ಆದರೆ ಅದರಲ್ಲಿ ಒಬ್ಬಕ್ಕೆ 1000 ಜನರಲ್ಲಿ ಒಬ್ಬ ಹೆಣ್ಮಗಳು, ಆಕಿನ ಬಲ್ಲಿ ಏನಿತ್ತು ರೀ? ಯೇಸು ಸ್ವಾಮಿ ಬಾಯಿಂದ ಫಸ್ಟ್ ಬಂದಂಥ ಮಾತು ಅದೇ. ಏನಂತಾರಂದ್ರೆ, ಅಮ್ಮ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ. ಹಲ್ಲೆಲೂಯಾ. ತಕ್ಷಣ ರಕ್ತ ಹರಿಯೋದನ್ನು ನಿಂತು ಹೋಯಿತು.
ಆಕೆ ಸ್ವಸ್ಥವಾದಳು. ನಾವು ನೋಡ್ತೇವೆ ಅಲ್ಲಿ ನಂಬಿಕೆಯ ವೀರಳಾಗಿ ಆಕೆ ಅನೇಕ ಜನರಿಗೆ ಮಾರ್ಪಟ್ಟಳು ಅಂತೇಳಿ. ಹಲ್ಲೆಲೂಯಾ. ಪ್ರೀತಿಯ ತಮ್ಮ, ಪ್ರೀತಿಯ ತಂಗಿ, ಈ ಮಾತುಗಳನ್ನು ಕೇಳುವಂಥ ನೀನು ಯಾರೇ ಆಗಿರು, ನಿನ್ನ ಜೀವಿತದಲ್ಲಿ ದೇವರು ಸಿದ್ಧಪಡಿಸಿರುವಂಥ ಯೋಜನೆಗಳು, ದೇವರು ಸಿದ್ಧಪಡಿಸಿರುವಂಥ ಆಶಯಗಳು ನಿನ್ನ ಜೀವಿತದಲ್ಲಿ ನೀನು ಕಾಣಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ ಅವು ಹತ ಆಗಬಾರ್ದಪ್ಪ ಅಂತಂದರೆ ಎರಡನೇದಾಗಿ ನಿನ್ನ ಜೀವಿತದಲ್ಲಿ ಪ್ರವೇಶ ಮಾಡುವಂಥ 3 ಹಂತಕರ ಕುರಿತು ನೀನು ತಿದ್ದುಕೊಳ್ಬೇಕು. ಅದರ 2ನೇ ಹಂತಕ ಯಾರು ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಆ ಹಂತಕನು ಬೇರೆ ಯಾರೂ ಅಲ್ಲ, ಆ ಹಂತಕನು ಸೈತಾನನಲ್ಲ, ಆ ಹಂತಕನು ನಿನ್ನ ವಿರೋಧಿ ಅಲ್ಲ, ಆ ಹಂತಕಗಳು ನಿನ್ನಲ್ಲಿರುವಂಥ ಅವಿಶ್ವಾಸವೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಿದ್ದೇವೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನಾವು ಕೊನೆಯದಾಗಿ ಇನ್ನೊಬ್ಬ ಕೊಲೆಗಾರನ ಕುರಿತು ನಾವು ನೋಡೋಣ, ಆತನ ಕುರಿತು ನಾವು ಧ್ಯಾನ ಮಾಡೋಣ. ಈ 3 ಕೊಲೆಗಾರರನ್ನು ನಾವು ಜಾಗ್ರತೆಯಿಂದ, ಸೂಕ್ಷ್ಮತೆಯಿಂದ ನಮ್ಮ ದೃಷ್ಟಿಯಲ್ಲಿ ಪ್ರವೇಶ ಮಾಡದಂತೆ ಯಾವಾಗಲೂ ಬಂದಕ್ಕೆ ಏನು ಮಾಡ್ಬೇಕ್ರಿ? ಬಂದಕ್ಕೆ ಕೈದಾಗ ಹಿಡ್ಕೊಂಡ್ರೆ ನಡಂಗಿಲ್ಲ. ಬಟ್ ಯಾವಾಗಲೂ ಎದ್ರ ಮೇಲೆ ಇರಬೇಕು? ಟ್ರಿಗರ್ ಮೇಲೆ ಇರಬೇಕು. ಶೂಟ್ ಮಾಡ್ತಾ ಇರ್ಬೇಕು. ಹಂಗೆ ಮೊಬೈಲ್ ಎಷ್ಟು ಮಂದಿ ಯೂಸ್ ಮಾಡ್ತೀರಿ? ಮೊಬೈಲ್ ಎಲ್ಲರ ಬಲ್ಲ ಅದು, ಹೌದಲ್ಲ? ಅದ್ರಾಗ ಒಂದು ಡಿಲೀಟ್ ಅಂತ ಒಂದು ಆಪ್ಷನ್ ಇರ್ತದೆ. ಏನಿರ್ತದೆ ರೀ ಆಪ್ಷನ್? ಏನಿರ್ತದ್ರಾಗ ಡಿಲೀಟ್ ಅಂತೇಳಿ ಒಂದು ಆಪ್ಷನ್ ಇರ್ತದೆ. ನೀವು ಒಂದೊಂದಾಗಿ ಡಿಲೀಟ್ ಮಾಡಬೇಕಾಗಲ್ಲ. ಸೆಲೆಕ್ಟ್ ಆಲ್ ಅಂತೇಳಿ ಒಂದ್ಸಲ ಕ್ಲಿಕ್ ಮಾಡಿದ್ರಂದ್ರೆ ಆಲ್ ಪೂರ ಹಂಗೆ ಸೈತಾನ್ ನಿಂಬಲ್ಲಿ ಇಂಥವು ಏನರೇ ಪ್ರವೇಶ ಆಯ್ತಪ್ಪ ಅಂದರೆ ಟ್ರಿಗರ್ ಏನು ಮಾಡಬೇಕು? ಕಚಕ್ ಅಂದ್ರೆ ನಾವು ಕಚಕ್ ಅನ್ಸತ್ತ ಆಶೀರ್ವಾದ ನಮ್ಮ ಸ್ವಂತ ಅಂತೇಳಿ ರೀ. ನಾವು ಯಾಕೆ ಎಷ್ಟು ಕಷ್ಟಪಡ್ತೀವಿ ಅಂದರೆ ಆ ಹಂತಕನ ಬಗ್ಗೆ ನಮಗೆ ಸರಿಯಾಗಿ ಸುಳು ಕೂಡ ಸಿಗಂಗಿಲ್ಲ. ನಮ್ಮ ಒಳಗೆ ಬಂದು ನಮಗೆ ಮನಿ ಮಾಡಿ ಸುಣ್ಣ ಬಣ್ಣ ಮಾಡತ್ತಾನ ನಮ್ಗೆ ಗೊತ್ತಾಗಲ್ಲ. ಅವ ಯಾವಾಗ ಪೇಂಟ್ ಮಾಡ್ತಾನೆ ನೋಡ್ರಿ, ಏಷ್ಯನ್ ಪೇಂಟ್ ತಂದು ಹಚ್ತಾನಲ್ಲ, ಅವಾಗ ಯಾಕೋಕಿದು ಹೋಗಲೇ ಆಗ್ಯದ, 8 ವರ್ಷದ್ರೂ ಇದು 7 ತಿಕ್ಕದ್ರೂ ಹೋಗಲೇ ಆಗ್ಯದ. ಅದೇ ಹೆಂಗೆ ಗೊತ್ತದಪ್ಪ ಏಷ್ಯನ್ ಪೇಂಟ್ ಹಚ್ಚನವ. ನೀ ಇನ್ನೂ ಗಾಡಿ ಹೊಸದ್ರಾಗೆ ಇನ್ನೂ ಜರ ಸುಣ್ಣ ಹಚ್ಚಾಗಾರೆ ನೋಡಿದಂದ್ರೆ ಏನಾರು ಮಾಡಿ ಹೋಲಕ್ಕೆ ಬರ್ತಿತ್ತದು. ಆದ್ರೆ ನೀ ಏನು ಮಾಡಿದಿ? ಇದು ಯಾಕೆ ಕೋಪ ದೇವ್ರು ಇಂಥದ್ದು ದೇವ್ರಿದ್ದ ನನಗೆ ಯಾಕೆ ಕೋಪ ಇಂಥದ್ದು? ದೇವ್ರಿಗೆ ನನಗೇನು ಒಳ್ಳೆ ಇದ್ದವು ಬರೀ ಅದ್ರ ಮೇಲೆ ಭೂ ಸಂಬಂಧವಾದ ಮೇಲೆ ಹೇರಿ. ಅವಾಗ ಏನು ಮಾಡ್ತಾನೆ ರೀ? ಶತ್ರು ಬಂದ ಒಳಗೆ ಆತನೇನು ಮಾಡ್ತಾನೆ? ಸುಣ್ಣ ಮಾಡಿನಂದ್ರೆ ನಡೀತದ, ಆದರೆ ಪೇಂಟ್ ಮಾಡ್ದನಂದ್ರೆ ಅದಕ್ಕೆ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಆಶೀರ್ವಾದದ 2ನೇ ಹಂತಕ ಯಾರ್ರೀ? ವಿಶ್ವಾಸ. 3ನೇ ಹಂತಕನ ನೋಡಿ ನಾವು ಪ್ರಾರ್ಥನೆ ಮಾಡೋಣ. ಬನ್ನಿ ದಯವಿಟ್ಟು ಯಾರಾದರೂ 3ನೇ ಹಂತಕನ ಬಗ್ಗೆ ನಾವು ಓದೋಣ. ದಯವಿಟ್ಟು ಜ್ಞಾನೋಕ್ತಿ ಪುಸ್ತಕ ನೋಡ್ರಿ. ಜ್ಞಾನೋಕ್ತಿ ಪುಸ್ತಕ, ಪ್ರವರ್ಸ್ ಜ್ಞಾನೋಕ್ತಿ ಪುಸ್ತಕ. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಜ್ಞಾನೋಕ್ತಿ ಪುಸ್ತಕ ಕಡೆ ತಿರುಗಿಸೋದಾದರೆ 6ನೇ ಅಧ್ಯಾಯ. ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ. ಯಾರಾದರೂ ಒಬ್ಬರು ಕನ್ನಡದಲ್ಲಿ, ಹಿಂದಿಯಲ್ಲಿ ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ 6ನೇ ವಚನ, 7ನೇ ವಚನ, 8ನೇ ವಚನ, 9ನೇ ವಚನ, 10ನೇ ವಚನ. ಅವರ ನಡತೆಯು ಚಂಚಲವಾಗಿರುವುದರಿಂದ. ಇಲ್ಲಮ್ಮ, ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ 6ನೇ ವಚನ. ಸೋಮಾರಿಯೇ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ಒಂದು ತಿನಿಯನ್ನು ಕೂಡಿಸಿಡುವುದು. ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಆಹಾರವನ್ನು ಏನ್ ಮಾಡಿಟ್ಕೊಳ್ತದಂತ್ರಿ? ಸಂಗ್ರಹಿಸಿಟ್ಟುಕೊಳ್ಳುವುದು. 3ನೇ ಹಂತಕನು ಯಾರು? ನಮ್ಮ ಆಶೀರ್ವಾದವನ್ನು ಕದ್ದುಕೊಳ್ಳುವಂತ, ದೇವರು ನಮಗೆ ಕೊಡುವಂತ ಆಶೀರ್ವಾದವನ್ನು ಹತ ಮಾಡುವಂತ 3ನೇ ಹಂತಕನು ಯಾರು ಎಂಬುದಕ್ಕೆ ನೋಡುವಂಥ ಸಂದರ್ಭದಲ್ಲಿ ಸೋಮಾರಿತನ ಅಂತಕ್ಕಂಥ ಹಂತಕನ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಅರ್ಥ ಆಗ್ಲತ್ತದ್ರಿ? ಏನು ಇದು ಎಟತನ ವೈತನಪ್ಪ ಸುಮ್ಮನೆ ಹಚ್ಚನಂತೀರೇನು? ಅರ್ಥ ಆಗ್ಲತ್ತದ? 3ನೇ ಹಂತಕ ದೇವರು ನಮಗೆ ಸಿದ್ಧಪಡಿಸಿರುವಂತಹ ಆಶೀರ್ವಾದ, ದೇವರು ನಮ್ಮ ವಿಷಯದಲ್ಲಿ ಆತನು ಹಾಕಿರುವಂಥ ಯೋಜನೆಗಳು ಹತ ಮಾಡುವಂಥ 3ನೇ ಹಂತಕ ಯಾರೆಂಬುದಕ್ಕೆ ನೋಡುವಂಥ ಸಂದರ್ಭದಲ್ಲಿ ಸೋಮಾರಿತನ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಇತ್ತಪ್ಪ ಅಂತಂದರೆ, ಸೋಮಾರಿಯ ಸ್ವಭಾವ ಒಂದು ವೇಳೆ ನನ್ನಲ್ಲಿ ಇತ್ತಪ್ಪ ಅಂತಂದರೆ, ದೇವ್ರ ವಾಕ್ಯದಲ್ಲಿ ನೋಡ್ತೇವೆ
ಸೋಮಾರಿಯ ಒಂದು ಆಸೆ ಯಾವತ್ತೂ ಕೂಡ ಪೂರ್ತಿ ಆಗೋದಿಲ್ಲ ಅಂತ. ಅಲ್ಲೆಲ್ಲಯ್ಯ ಏನ್ರಿ, ಯಾರ ಆಸೆ ಪೂರ್ತಿ ಆಗಲ್ಲಂತ್ರಿ? ಸೋಮಾರಿತನ ಅವನ ಬಲ್ಲಿ ಇತ್ತಪ್ಪ ಅಂತಂದರೆ, ಅವ ಕೆಲಸ ಮಾಡಲಾರ್ದೆ ಒಂದು ವೇಳೆ ಮೈಗಳವ ಆಗಿನಪ್ಪ ಅಂತಂದರೆ ಆತ ಏನಂತ್ರಿ? ಆತ ದೇವ್ರ ವಾಕ್ಯ ನೋಡ್ತೀವಿ, ಸೋಮಾರಿಯು ಕೆಡುಕನಿಗೆ ತಮ್ಮ ಅಂತಾರೆ. ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಈ ಸೋಮಾರಿತನ ಒಂದು ವೇಳೆ ನಮ್ಮಲ್ಲಿತ್ತಪ್ಪ ಅಂದ್ರೆ ನಾವು ಯಾರಿಗೆ ಅಣ್ಣ ತಮ್ಮರು ಆತೀವಂತ್ರಿ? ಕೆಡುಕನಿಗೆ ತಮ್ಮ ಅಂತ ದೇವ್ರ ವಾಕ್ಯ ನೋಡ್ತೀವಿ. ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಏನಿರ್ಬೇಕಪ್ಪ ಅಂತಂದರೆ, ಈ ಸೋಮಾರಿತನ ಅಂತಕ್ಕಂಥದ್ದು ಬಂತಪ್ಪ ಅಂತಂದ್ರೆ ಫಸ್ಟ್ ಏನು ಮಾಡ್ಬೇಕು ನಾವು? ಎಲ್ಲೋಗಮ್ಮಪ್ಪ ಇವತ್ತು ಪ್ರೇಯರ್ ನಡೀತದೆ ಬಿಡು, ಆರಾಧನೆ ನಡೀತದೆ ಬಿಡು, ಉಪವಾಸ ಪ್ರಾರ್ಥನೆ ನಡೀತದೆ ಬಿಡು, ಅದೆಲ್ಲ ಪಾಸ್ಟರ್ ಮಾಡ್ತಾನೆ. ಬೇಡ್ರಿ, ಇದು ಪಾಸ್ಟರ್ ಮಾಡ್ತಾನೆ. ಆದ್ರೆ ನೀವು ಕೆಲಸ ಮಾಡಲಾರ್ದೆ ಉಳಕ್ಕೆ ಬರ್ತದ ಕುಂತಲ್ಲೇ ಬರ್ತದ? ಕೆಲಸ ಮಾಡಿದ್ರೆ ಕೈ ಕೆಸರಾದರೆ ಬಾಯಿ ಮೊಸರಂತ ಏನ್ರಿ? ಕೈಗೆಲ್ಲ ಕೆಸರು ಐತಂದ್ರೆ ಬಾಯಿಗೆ ಏನು ಬರ್ತದ? ಈಗ ನಮ್ಮ ಜೀವಿತದಲ್ಲಿ ದೇವರೇನೋ ಆಶೀರ್ವಾದ ಕೊಡ್ಬೇಕಂತನ, ಆಲ್ರೆಡಿ ಆಶೀರ್ವಾದದ ಮಳೆ ನಮ್ಮ ಮೇಲೆ ಸುರಿತಾನೆ ಇರ್ತದ. ಆದರೆ ಹಂತಕ್ಕೆ ಯಾರು? ಅದ್ರ ಕೊಲೆಗಾರ ಯಾರು? ಸೋಮಾರಿ. ಸಿಂಪಲ್. ನಾವು ಮನೆ ಬಿಡಂಗಿಲ್ಲ, ನಾವು ಹೊರ ಹೋಗಂಗಿಲ್ಲ, ನಾವು ಮೈಮೂರು ಕೆಲಸ ಮಾಡಲ್ಲ. ಏನಾಗಬೇಕು? ಎಲ್ಲ ಏನಾಗಬೇಕು? ಕುಂತಲ್ಲೇ ಬರ್ಬೇಕೆಲ್ಲ. ಏನು ಮಾಡ್ಬೇಕ್ರಿ? ಎಲ್ಲ ಎಲ್ಲಿ ಬರಬೇಕು? ಕುಂತಲ್ಲೇ ಬರಬೇಕು. ಅದಕ್ಕೆ ಪ್ರಸಂಗಿ ಪುಸ್ತಕದಲ್ಲಿ ಅಂತನ, ಸೋಮಾರಿ ಮೋಡವನ್ನು ಗಮನಿಸುತ್ತಲೇ ಇರುವನು, ಬೀಜವನ್ನು ಬಿತ್ತುವುದಿಲ್ಲ ಅಂತ. ಅವನು ಬರೇ ಮಾಡಾನೆ ನೋಡ್ತಾನಂತವ. ಸೋಮಾರಿ ಏನು ಮಾಡ್ತಾನಂತ? ಇನ್ನು ಮಾಡದೇ ಆಗಿಲ್ಲಲ್ಲ, ಇನ್ನು ಯಾಕೋ ಜರ ಕಡೆ ಏನೋ ಆಗಿಲ್ಲ, ಮಾಡ ಆದಮೇಲೆ ಬಿತ್ತಬೇಕಂತಾನಂತವ ಸೋಮಾರಿ. ರೈತ ಹಂಗೆ ಮಾಡಲ್ಲ. ರೈತ ಏನು ಮಾಡಲ್ಲ? ಹಂಗೆ ಮಾಡಲ್ಲ. ಅವ ಭಾಳ ಮೆಹನತ್ ವ್ಯಕ್ತಿ ಇರ್ತಾನ ರೈತ. ಅವ ಏನು ಮಾಡ್ತಾನಂದ್ರೆ, ಮಳೆಗಾಲ ಜೂನ್ 1 ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಮಳೆ ಬರ್ತದ ಬಿಡ್ತದ ಅವನಿಗೆ ಗೊತ್ತಿಲ್ಲ. ಅವ ಸೀದಾ ಏನು ಮಾಡ್ತಾನಂದ್ರೆ ಬೀಜ ತಗೊಂಡು ಹೊಲಕ್ಕೆ ಹೋಗಿ ಏನು ಮಾಡ್ತಾನ? ಎತ್ತು ಬಿಡ್ತಾನ. ನಾವು ಹಂಗಲ್ಲ. ನಾವು ಹೆಂಗಂತೇಳಿ ಜ್ಞಾನೋಕ್ತಿ ಪುಸ್ತಕ, ಪ್ರಸಂಗಿ ಪುಸ್ತಕ ಹೇಳ್ತಾನ. ಹೆಂಗಂತ ನಾವು ಹೆಂಗಂತ್ರಿ? ಸೋಮಾರಿಯು ಮೋಡ ನೋಡುತ್ತಲೇ ಇರುವನು, ಆದರೆ ಬೀಜವನ್ನು ಬಿತ್ತನು. ಅವ ಬರೇ ಮೋಡ ನೋಡ್ತಾನಂತ, ಮತ್ತೇನು ಮಾಡ್ತಾನಂತವ? ಇನ್ನೊಂದು ಮಾಡ್ತಾನಂತ. ಹೋದ್ರಿ ಯಾರಾದರೂ ಜ್ಞಾನೋಕ್ತಿ 6ನೇ ಅಧ್ಯಾಯ 6ನೇ ವಚನ ಹೋದ್ರಮ್ಮ. ಇದು 7ನೇ ವಚನ ಹೋದ್ರಿ, 9ನೇ ವಚನ ಹೋದ್ರಿ. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆ? ಎಷ್ಟು ಹೊತ್ತು ನಿದ್ದೆ ಮಾಡ್ತಿ? ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳು? ನಿದ್ದೆಯಿಂದ ಯಾವಾಗ ಎಚ್ಚರಗೊಳ್ತಿ ನೀನು? ಇನ್ನು ಸ್ವಲ್ಪ ನಿದ್ದೆ, ಇನ್ನೂ ಜರ ನಿದ್ದೆ ಮಾಡಮಿ. ಇನ್ನು ತುಸು ತೂಕಡಿಕೆ, ಇನ್ನೂ ಜರ ತುಕ್ಕಡಿಸೆ ಮಾಡಮಿ. ಇನ್ನು ಕೊಂಚ ನಿದ್ದೆಗಾಗಿ ಇನ್ನೂ ಜರ ನಿದ್ದೆ ಮಾಡಮಿ. ಕೈ ಮುದುರಿಕೊಳ್ಳುವೆ. ಹಾಸಿಗೆ ಕೈ ಮುದುರ್ಕೊಂಬೋದು, ಕಾಲು ಮುದುರ್ಕೊಂಬೋದು ಮಾಡ್ತಾನಂತವ. ಬಡತನವು ದಾರಿಗಳನ್ನ ಹಾಗೂ ಜಾಗ್ರತೆ. ನೀವು ಒಂದ್ ವೇಳೆ ಹಾಸಿಗೆ ಕೈ ಮುದುರ್ಕು ಮಾಡೋದು, ಕಾಲು ಮುದುರಿಸೋದು, ಮೈ ಮಣಸೋದು, ಇನ್ನ ಅದು ಆಗಿಲ್ಲ ಇದು ಆಗಿಲ್ಲ, ಇನ್ನ ಮಾಡಾನೇ ಬಂದಿಲ್ಲ, ಇನ್ನ ಮಳಿನೇ ಬಂದಿಲ್ಲ, ಇನ್ನ ಆ ಕಡೆ ಮಿಂಚಿಲ್ಲ ಅಂಥೇಳಿ ನೀ ಹಾಸಿಗೆ ಮೇಲೆ ಕೈ ಮುದುರ್ಕೋ ಕಾಲು ಮುದುಕೋ ಮಾಡಿದೆ ಅಂದ್ರೆ ನಿನಗೆ ಏನು ಬರ್ತದಂತ? ಬಡತನವು ದಾರಿಗಳನ್ನ ಹಾಗೆ, ಕೊರತೆಯು ಪಂಜು ಕಳ್ಳನ ಹಾಗೆ ನಿನ್ನ ಮೇಲೆ ಬೀಳುವುದು. ಹಲ್ಲೆಲೂಯಾ. ನೀನು ಒಂದ್ ವೇಳೆ ಮೈಗಳತನ ಮಾಡ್ದಪ್ಪ ಅಂತಂದ್ರೆ, ನೀನು ಒಂದ್ ವೇಳೆ ಸುಸ್ತು ಮಾಡ್ದಪ್ಪ ಅಂದ್ರೆ, ನೀನೊಂದು ನಿರ್ಲಕ್ಷ್ಯತಲ್ಲಿದ್ದಪ್ಪ ಅಂತಂದ್ರೆ, ನೀನು ಸೋಮಾರಿಯ ಸ್ವಭಾವ ನಿನ್ನಲ್ಲಿತ್ತಪ್ಪ ಅಂತಂದ್ರೆ, ನಿನಗೆ ಏನು ಬರ್ತದಪ್ಪ ಅಂದರೆ, ಇನ್ನೂ ಜರ ನಿದ್ದೆ ಮಾಡಮ್, ಇನ್ನೂ ಬೆಳಕಾಗಿಲ್ಲ, ಇನ್ನೂ ಪ್ರಾರ್ಥನೆ ಆಮೇಲೆ ಮಾಡಮ್, ಇನ್ನೂ ಆರಾಧನೆ ಆಮೇಲೆ ಮಾಡಿ, ಇನ್ನೂ ಜರ ನಿಂತೇಳಮ್ಮ ಅಂತೇಳಿ ನೀನು ಬರೀ ಹಾಸಿಗೆಗೆ ಕೈ ಮೈ ಮುದುರಿಸ್ಕೊತ ಇನ್ನೂ ನೀನು ಮಂಕೋಲತ್ತಪ್ಪ ಅಂತಂದರೆ, ಬಡತನವು ದಾರಿ ಕಳ್ಳನ ಹಾಗೆ ನಿನ್ನ ಮೇಲೆ ಬಂದು ಬೀಳ್ತದಂತ. ದಾರೆ ಹೋಗೋ ಒಮ್ಮೆ ಎದುರು ಡಾಕುಗಳು ಬಂದು ಹಂಗೆ ನಿಂದಿರ್ತೊಡಂಗೆ ಹೈಕ್ ತಿಗಿ ಏನೇನದಂತ ಏನೇನಿಟ್ಟಿತ್ತಿಗೆ ಅಂತ ಬಂದಕ್ಕೆ ತೋರಿಸ್ತಾರೆ ನೋಡಿ. ಯೆರೂಸಲೇಮಿನಿಂದ ಎರಿಕೋ ಹೋಗಲತ್ತಿದ್ದು ಮನುಷ್ಯ,
ದಾರ್ಯಾಗ ಯಾರು ಬಂದ್ರಂತ್ರಿ? ಯಾರು ಬಂದ್ರಂತ? ಕಳ್ಳರು ಬಂದ್ರಂತ. ಹಂಗ ನೀ ಒಂದು ವೇಳೆ ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ಸೋಮಾರಿ ಅಂತಕ್ಕಂಥ ಲಕ್ಷಣ ನಿನ್ನಲ್ಲಿತ್ತಪ್ಪ ಅಂತಂದ್ರೆ, ದುಡಿಯೋ ಅಭ್ಯಾಸ ನಿನಗಿಲ್ಲಪ್ಪ ಅಂತಂದ್ರೆ, ಕೆಲಸ ಮಾಡುವಂಥ ಮನಸ್ಸು ನಿನಗಿಲ್ಲಪ್ಪ ಅಂತಂದ್ರೆ, ಎಲ್ಲ ಕುಂತಲ್ಲೇ ಆಗಬೇಕು, ಎಲ್ಲ ಕುಂತಲ್ಲೇ ಬರ್ಬೇಕಂದಪ್ಪ ಅಂತಂದ್ರೆ, ನಿನ್ನ ಜೀವಿತದಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ದೇವರೇನಂತನಪ್ಪ ಅಂತಂದ್ರೆ, ಬಡತನವು ದಾರಿಗಳ್ಳನ ಹಾಗೆ ನಿನ್ನ ಮೇಲೆ ಬಂದು ಎರಗುವುದು. ಕಾಡಿನಲ್ಲಿ ಹಠಾತ್ತನೆ ಯಾವ ರೀತಿಗೆ ಒಂದು ಕರಡಿ ಬಂದು ನಿನ್ನ ಎದುರು ದಾಳಿ ಮಾಡ್ತು, ಆ ರೀತಿಗೆ ಪಂಜುಗಳ್ಳನು ನಿನ್ನ ಎದುರುಗಡೆ ಬಂದು ನಿಲ್ತಾನಂತ. ಆವಾಗ ನೀನು ಏನು ಮಾಡಿದ್ರೂ ಉಪಯೋಗ ಇಲ್ಲ ಅವಾಗ. ಅದಕ್ಕೆ ನಾವು ನೋಡ್ತೀವಿ, ತಿಮೋತಿ ಪತ್ರಿಕೆಯಲ್ಲಿ ನೋಡ್ತೀವಿ, ತೀತನ ಪತ್ರಿಕೆಯಲ್ಲಿ ನೋಡ್ತೀವಿ, ನಾವು ಥೆಸಲೋನಿಕ ಪತ್ರಿಕೆಯಲ್ಲಿ ನೋಡ್ತೀವಿ. ಅಲ್ಲಿ ಕೆಲಸ ಮಾಡದವನು ಅವತ್ತು ಊಟ ಮಾಡಬಾರ್ದಂತ್ರಿ. ಏನು ಮಾಡಬಾರ್ದಂತ್ರಿ? ಏನು ಮಾಡಬಾರ್ದಂತ? ಯಾರು ಕೆಲಸ ಮಾಡಲ್ಲ ಅವತ್ತು ಅವ್ರು ಅವತ್ತು ಏನು ಮಾಡಬಾರ್ದಂತ? ಊಟ ಮಾಡಬಾರ್ದಂತ. ಅದು ನ್ಯಾಯ ಅಲ್ಲಂತದು. ಅದಕ್ಕೆ ಪ್ರತಿ ಮನುಷ್ಯ ಏನು ಮಾಡ್ಬೇಕಂತ? ದೇವ್ರು ಏನು ಕೆಲಸ ಕೊಟ್ಟ ನಿನಗೆ, ಯಾವ ಉದ್ಯೋಗ ಕೊಟ್ಟ ನಿನಗೆ, ಯಾವ ವ್ಯಾಪಾರ ಕೊಟ್ಟನ, ಏನು ಕೊಟ್ಟ ನಿನಗೆ, ಅದ್ರಾಗ ನಂಬಿಗಸ್ತನಾಗಿ ನೀನು ಉದಯ ಕಾಲದಲ್ಲಿ ಎದ್ದು ಕೈ ಹಿಡೀನಿ ಕೆಲಸಕ್ಕೆ. ನೀನು ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿ. ನೀನು ದೇವರು ಅದರಲ್ಲೇ ಏನು ಮಾಡ್ತಾನಪ್ಪ ಅಂತಂದ್ರೆ, ನಿನಗೆ ತೃಪ್ತಿಪಡಿಸುವ ಹಾಗೆ ದೇವ್ರು ನಿನ್ನನ್ನು ಅದ್ಭುತವಾಗಿ ಆಶೀರ್ವಾದ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ದೇವ್ರಂತನ, ಇನ್ನೂ ನನ್ನ ಮಾತು ನಿನಗೆ ಗೊತ್ತಾಗಲಿಲ್ಲ, ಇನ್ನೂ ನಾ ಹೇಳೋದು ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ನೀ ಎಲ್ಲಿ ಹೋಗಪ್ಪ ಅಂದರೆ, ನಿನಗೆ ನೀರ ದೇಶದಾಗೆ, ನೀರ ಮನೆಗೆ, ನೀರ ಜಾಗದಾಗೆ ಒಂದು ಜಾತಿ ಅದ. ಅದು ಯಾವ್ದ್ರ ಜಾತಿ? ಇರುವೆ ಹತ್ರ ಹೋಗು. ಎಲ್ಲಿ ಹೋಗು? ಇರುವೆ ಹತ್ರ ಹೋಗು. ಅದಕ್ಕೆ ಏನೇನಿಲ್ಲ ಅಂತೀರಿ? ಅದಕ್ಕೆ ನಿಮ್ಮಂಗೆ ಪಾಸ್ಟರ್ ಇಲ್ಲ, ಸಂಡೇ ಸ್ಕೂಲ್ ಇಲ್ಲ, ವಾಕ್ಯ ಹೇಳೋರಿಲ್ಲ. ಅದಕ್ಕೆ ನಿಮಗೆ ಪಾಸ್ಟರ್ ಚೀರಿ ಮೈಕ್ ಹಚ್ಚಿ ವಾಕ್ಯ ಹೇಳದೆ ಹೇಳತ್ತನ ಏನ್ರಿ? ಆದ್ರೆ ಅವಕ್ಕೇನಿಲ್ಲಂತ, ರಾಜನೂ ಇಲ್ಲಂತ, ಪರದನೂ ಇಲ್ಲಂತ, ಪ್ರಭುಗಳನ್ನ ಇಲ್ಲಂತ, ಹೇಳೋರ್ನಿಲ್ಲಂತ, ಕೇಳೋರ್ನಿಲ್ಲಂತ, ಏನು ಹಿಂಗೆ ಮಾಡಪ್ಪ ಅಂತ ಹೇಳೋರು ಇಲ್ಲಂತ ಇರುವೆಗಳಿಗೆ. ಆದ್ರೂ ನಾವು ಏನು ಮಾಡ್ತಾವಂತ, ಸುಗ್ಗಿ ಕಾಲದಲ್ಲಿ ಎಲ್ಲವನ್ನು ಏನು ಮಾಡ್ತಾವಂತ್ರಿ ಅವು? ಬ್ಯಾಸಿಗೆ ಸಲ ಕೂಡಿಟ್ಕೋತಾವಂತ್ರಿ ಅವು. ಅಲ್ಲೆಲ್ಲಿಯ ಏನು ಮಾಡ್ತಾವಂತ? ಇರುವೆಗಳು ಏನು ಮಾಡ್ತಾವಂತ್ರಿ? ಇರುವೆಗಳು ದುರ್ಬಲ ಜಾತಿಯಾದರೂ ಕೂಡ, ಇರುವೆಗಳು ಸಣ್ಣ ಜಾತಿಯಾದರೂ ಕೂಡ, ಅವುದ್ರಲ್ಲಿ ಎಷ್ಟು ಜ್ಞಾನ ಇದೆಯಪ್ಪ ಅಂದರೆ, ಎಷ್ಟು ವಿವೇಕ ಇದೆಯಪ್ಪ ಅಂತಂದರೆ, ದೇವ್ರು ಕೊಟ್ಟಂತೆ ತಿಳುವಳಿಕೆ ಎಷ್ಟಿದೆಯಪ್ಪ ಅಂತಂದರೆ, ಸುಗ್ಗಿ ಕಾಲದಲ್ಲಿ ತಮ್ಮ ತಿನಿಸುಗಳನ್ನು ಏನು ಮಾಡ್ತಾವಂತವು? ನಾವು ಸುಗ್ಗಿ ಕಾಲದಲ್ಲಿ ಕುಂತು ತಿಂತೀವಿ. ನಮ್ಮ ಅಪ್ಪನ ಬಲ್ಲಿ ಈಟದೋ, ನಮ್ಮ ಅಪ್ಪನ ಬಲ್ಲಿ ಈಟದ. ಓದಮ್ಮ 6ನೇ ವಚನ. ಸೋಮಾರಿಯೇ, ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ ಮತ್ತು ಅಧಿಕಾರಿ ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತಿನಿಯನ್ನು ಕೂಡಿಸಿಡುವುದು. ಹಲ್ಲೆಲೂಯಾ. ಪ್ರೀತಿ ದೇವ್ರ ಮಕ್ಕಳೇ, ಈ ವಾಕ್ಯ ಭಾಗದಿಂದ ನಮ್ಗೆ ಏನು ದೇವ್ರು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನಮ್ಮ ಆಶೀರ್ವಾದವನ್ನು ಯಾರು ಕೊಲ್ಲುತ್ತಾರಪ್ಪ ಅಂತಂದರೆ, ನಮ್ಮ ಆಶೀರ್ವಾದಗಳನ್ನು ಯಾರು ಹತ ಮಾಡ್ತಾರಪ್ಪ ಅಂತಂದರೆ, ಯಾವುದೇ ಸೈತಾನನಲ್ಲ, ಯಾವುದೇ ದುರಾತ್ಮ ಅಲ್ಲ, ಯಾವುದೇ ಶನಿಯಾತ್ಮ ಅಲ್ಲ. ಆ ಆಶೀರ್ವಾದವನ್ನು ಕೊಲ್ಲುವಂಥವನು ಯಾರಪ್ಪ ಅಂತಂದರೆ, ಸೋಮಾರಿತನ ಅಂತಕ್ಕಂಥದ್ದೇ ನಿನ್ನ ಆಶೀರ್ವಾದವನ್ನು ಆತನು ಕೊಲ್ಲು ಮಾಡ್ತಾನೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಒಂದು ವೇಳೆ ಸೋಮಾರಿತನ ನಿನ್ನ ಜೀವಿತದಲ್ಲಿತ್ತಪ್ಪ ಅಂತಂದರೆ, ಮೈಗಳತನ ನಿನ್ನ ಜೀವಿತದಲ್ಲಿತ್ತಪ್ಪ ಅಂತಂದರೆ, ಅದು ನಿನ್ನ ಕುಟುಂಬದಲ್ಲಿತ್ತಪ್ಪ ಅಂತಂದರೆ, ಅದು ನಿನ್ನ ಆಶೀರ್ವಾದವನ್ನು ದಿನದಿನಕ್ಕೆ ಹತ ಮಾಡ್ತಾ ಬರ್ತದೆ, ನಿನ್ನ ಆಶೀರ್ವಾದವನ್ನು ಕೊಲ್ತಾ ಬರ್ತದೆ, ನಿನಗಿರುವಂಥ ಎಲ್ಲ ಮೇಲುಗಳನ್ನದು ದಿನದಿನಕ್ಕೆ ತಿಂತಾ ಬರ್ತದೆ. ಅದಕ್ಕೋಸ್ಕರವಾಗಿ ದೇವ್ರು ಹೇಳ್ತಾನಪ್ಪ ಅಂತಂದರೆ, ಈ 3 ಜನ ಹಂತಕರ ಬಗ್ಗೆ ಒಬ್ಬ ವಿಶ್ವಾಸಿ, ಒಬ್ಬ ದೇವ್ರ ಮಗಳು ಪರ್ಫೆಕ್ಟಾಗಿ ತಿಳಿದುಕೊಂಡಿರ್ಬೇಕು. ಅದಕ್ಕೆ ಹೋಶೇಯನ ಪುಸ್ತಕದಲ್ಲಿ ನೋಡ್ತೀವಿ, ನನ್ನ ಜನರು ಜ್ಞಾನವಿಲ್ಲದೆ ನಾಶವಾಗಿ ಹೋಗ್ತಾ ಇದ್ದಾರೆ ಎಂಬುದಾಗಿ ದೇವರು ರೋದನೆ ಪಡ್ತಾನೆ ರೀ. ನನ್ನ ಜನರು ಹೆಂಗೆ ನಾಶ ಆಗ್ಲತ್ತಾರಂತ? ಜ್ಞಾನ ಇಲ್ಲ. ದೇವರಿಗೆ ಬಾಧೆ ಅದ ನಮ್ಮ ಕುರಿತು. ನಮ್ಮ ಜೀವನ ನೋಡ್ತಾನ, ನಮ್ಮ ಲೈಫ್ ನೋಡ್ತಾನ, ನಮ್ಮ ಲೈಫ್ ಸ್ಟೈಲ್ ನೋಡ್ತಾನ, ನೋಡಿ ದೇವ್ರು ಬಾಧೆ ಪಡ್ತಾನಂತ. ಅದಕ್ಕೆ ದೇವ್ರಂತನ, ಸೋಮಾರಿಯ ಇರುವೆಗಳ ಹತ್ರ ಹೋಗಿ ನೀನೇನು ಮಾಡು, ಕಲಿ. ಹೆಂಗೆ ಸುಗ್ಗಿ ಕಾಲದಾಗ ಎಲ್ಲ ಹೆಂಗೆ ಸೇಕರಿಸ್ಕೊಳ್ತಾವ, ಹಂಗೆ ಏನು ಮಾಡಿ ನೀನು ಕೂಡ ನಿನ್ನ ತಿನಿಯನ್ನು ಕೂಡಿಟ್ಕೊ ಎಂಬುದಾಗಿ ದೇವರು ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಾವು ನೋಡ್ತಿದ್ದೇವೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಾಗ
ನಿನ್ನ ಮನೆಯಲ್ಲಿರುವಾಗಲೇ, ನಿನ್ನ ಹೊರಗಡೆ ಇರುವಾಗಲೂ, ನಿನ್ನ ಕೆಲಸ ಮಾಡುವಾಗ, ನಿನ್ನ ಪುಟ್ಟಿಗಳಿಗೂ ನಿನ್ನ ಕೊಣಬೆಗಳಿಗೂ ನಿನಗಿರುವಂಥ ಎಲ್ಲದರಲ್ಲಿ ನಾನು ಸಮೃದ್ಧಿಕರವಾದಂಥ ಆಶೀರ್ವಾದವನ್ನು ನಾನು ಸುರಿಸಿದ್ದೇನೆ ಎಂಬುದಾಗಿ ಆತನ ಹೇಳ್ತಾನೆ ಅಂತೇಳಿ. ಅಲ್ಲೆಲ್ಲಿಯ ಅದು ಪಡೆದುಕೊಳ್ಳುವುದು, ಅದು ರಿಶ್ಯೂ ಮಾಡಿಕೊಳ್ಳೋದು ಅದು ನಿನ್ನಲ್ಲಿದೆ. ಒಂದು ವೇಳೆ ಈ 3 ಜನ ಹಂತಕರು ನಿನ್ನಲ್ಲಿದ್ದರಪ್ಪ ಅಂತಂದರೆ ನೀನು ಯಾವತ್ತೂ ಕೂಡ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ವಿಧೇಯತೆ ಅಂತಕ್ಕಂಥದ್ದು ಎಷ್ಟು ಪ್ರಾಮುಖ್ಯತೆಯಪ್ಪ ಅಂತಂದರೆ ಇದರಿಂದ ಎಷ್ಟು ಆಶೀರ್ವಾದಗಳು ಬರ್ತವೆ ನಮಗೆ. ಅಬ್ರಾಹ್ಮನ ಜೀವಿತದಲ್ಲಿ ನೋಡ್ತೀವಿ, ವಿಧೇಯತೆಯಿಂದ ಆತನು ಭೂಮಿಯಲ್ಲಿರುವಂಥ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ನಿಧಿಯಾಗಿ ಹೋದನು ಎಂಬುದಾಗಿ ನೋಡ್ತೀವಿ. ಅದೇ ನಾವು ನೋಡ್ತೇವೆ ಬೀಳಾಮನ ಜೀವಿತದಲ್ಲಿ ನೋಡ್ತೇವೆ, ಆಶೀರ್ವಾದ ನಿಧಿಯಾದಂಥ ವ್ಯಕ್ತಿ ಆತನು ಕೂಡ, ದೇವರಿಂದ ಕರೆಯಲ್ಪಟ್ಟಂಥ ವ್ಯಕ್ತಿ ಆತ ಕೂಡ, ದೇವರು ಆರಿಸ್ಕೊಂಡಂಥ ವ್ಯಕ್ತಿ ಆತ. ನಾವು ನೋಡ್ತೇವೆ ಆತನಲ್ಲಿ ಅವಿಧೇಯತೆ ಇದ್ದಿದ್ದರಿಂದ ಆತನು ಅಕಾಲ ಮರಣವನ್ನು ಹೊಂದಿದ್ರೆ ಎಂಬುದಾಗಿ ನೋಡ್ತೇವೆ. ಆಶೀರ್ವಾದ ಅಲ್ಲಿ ಸತ್ತು ಹೋಯಿತು ಎಂಬುದಾಗಿ ನೋಡ್ತೇವೆ. ಇಸ್ರಾಯೇಲರು ಕತ್ತಿಯಿಂದ ಆತನನ್ನು ಕಡಿದು ಬಿಟ್ಟರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಪ್ರೀತಿ ತಮ್ಮ, ಪ್ರೀತಿ ತಂಗಿ, ಈ ಮಾತುಗಳು ನಿನ್ನ ಹೃದಯಕ್ಕೆ ಒಂದು ವೇಳೆ ತಾಕಿರೋದಾದರೆ, ಎಸ್, ದೇವರು ಇವತ್ತು ನನ್ನ ಜೊತೆ ಮಾತಾಡಿದ್ದಾನೆ. ಈ 3 ಕೊಲೆಗಾರರು, 3 ಹಂತಕರ ಕುರಿತು ದೇವರು ನನ್ನ ಜೊತೆ ಮಾತಾಡಿದ್ದಾನೆ. ಈ 3 ವಿಷಯಗಳಲ್ಲಿ ನನ್ನನ್ನು ನಾನು ಸರಿ ಮಾಡಿಕೊಳ್ಬೇಕು, ನನ್ನನ್ನು ಕ್ರಮಪಡಿಸ್ಕೊಳ್ಬೇಕು. ನನ್ನ ಆಶೀರ್ವಾದವನ್ನು ಹತ ಮಾಡುವಂಥ ಹಂತಕನು ಸೈತಾನ ಎಂಬುದಾಗಿ ನಾನು ಇಲ್ಲಿ ತನ್ನ ತಿಳ್ಕೊಂಡಿದ್ದೆ. ಆದರೆ ದೇವರೇ ನನ್ನ ಜೊತೆ ಮಾತಾಡಿ, ಅಪ್ಪ, ನನ್ನ ಆಶೀರ್ವಾದದ ಹಂತಕರು, ನನ್ನ ಆಶೀರ್ವಾದವನ್ನು ಕೊಲ್ಲುವಂಥ 3 ಜನ ಭಯಂಕರ ವ್ಯಕ್ತಿಗಳನ್ನು ಇವತ್ತು ನನಗೆ ಪರಿಚಯ ಮಾಡಿಕೊಟ್ರಿ. ದೇವರೇ ನಿನಗೆ ಸ್ತೋತ್ರ ಪದ್ರೆ. ಅಪ್ಪ, ಆ 3 ಜನ ಹಂತಕರು ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಪ್ರವೇಶ ಮಾಡದಂತೆ ಕರ್ತನೆ ಇವತ್ತಿನಿಂದ ನಾನು ಒಂದು ಜಾಗ್ರತೆಯನ್ನು ವಹಿಸ್ತೇನೆ. ದೇವರೇ, ಇವತ್ತಿನಿಂದ ಎಚ್ಚರಿಕೆ ಜೀವಿತವನ್ನು ನಾನು ಜೀವಿಸ್ತೇನೆ. ದೇವರೇ, ಇವತ್ತಿನಿಂದ ಒಂದು ಬಾಧ್ಯತೆ ಉಳ್ಳವನಾಗಿ ದೇವರೇ, ಹೌದು ಸ್ವಾಮಿ, ಈ ಲೋಕದಲ್ಲಿ ದೇವ, ಹೌದು ಸ್ವಾಮಿ, ನಿಮಗೋಸ್ಕರವಾಗಿ ನಂಬಿಗಸ್ತಳಾಗಿ ನಾನು ಜೀವಿಸ್ತೇನೆ ಅಯ್ಯ. ಎಲ್ಲಿ ತನಕ ಈ ತೀರ್ಮಾನ ನೀವು ಮಾಡಿಕೊಂಡು ಆ ರೀತಿಗೆ ಜೀವಿಸುವುದಿಲ್ಲೋ, ಇಂಥ ಹಂತಕರು ನೀವು ಗುರುತಿಸುವುದಿಲ್ಲೋ, ಅಲ್ಲಿ ತನಕ ನಿಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದ ಮೂಲಕ ಈಗ ದೇವರಿಗೆ ಅದು ಕೆಟ್ಟ ಹೆಸರು ಬರ್ತದೆ ರೀ. ನಿಮ್ಮ ಜೀವಿತದ ಮೂಲಕವಾಗಿ ದೇವರಿಗೆ ಅಗೌರವ ಬರ್ತದೆ ಅಂತ ಹೇಳಿ. ಯಾವೇನ ಚರ್ಚೆಗೆ ಹೋಗ್ತಾವಂತ, ಏನೋ ದೇವ್ರಂತವಂತ, ಏನಂತಾರ ಚರ್ಚೆಗೆ ಹೋಗ್ತಾರ ಅವ್ರೇನೋ ಖರೆ ದೇವ್ರಂತ, ಅವು ನೋಡಿ ಹೆಂಗವ ಅಂತಾರಲ್ಲ, ಅನ್ನಲ್ಲ ಅಂತಾರ. ಇದಕ್ಕೆಲ್ಲ ಕಾರಣ ಯಾರು? ಸೈತಾನ್ ಅಂತೇಳಿ ನೀ ಹೇಳ್ದಂದ್ರೆ ಒಂದು ದಿವಸ ಸೈತಾನಕ್ಕೆ ತಂದು ಎದ್ರ ದೇವ್ರು ನೀನು ನಿಲ್ಲಿಸ್ತಾನೆ. ಅವನೇ ಅಂತಾನಂತ, ಅವ ಲಭ ಹೊಯ್ಕೋತಾನ ಸೈತಾನ. ಅಪ್ಪೋ, ನಾ ಯಾವತ್ತೂ ಹಿಂಗೆ ಮಾಡಿಲ್ಲಪ್ಪ, ನಿನ್ನ ಮಕ್ಕಳ ಬಲ್ಲಿ ನಾ ಹೋಗಲ್ಲ, ಪರ್ಮಿಷನ್ ತೊಗೊಂಡು ಹೋಗ್ತೀನಪ್ಪ, ನಾ ಹೆಂಗೆ ಹೋಗಿರ್ಬೇಕಂತಾನಂತ. ಅವನಿಗೆ ದೇವ್ರ ಮಕ್ಕಳ ಬಲ್ಲಿ ಹೋಗ್ಬೇಕಂದ್ರೆ ಏನು ಬೇಕಂತ? ಪರ್ಮಿಷನ್ ಬೇಕ್ರಿ. ಸುಮ್ಮನೆ ನಾವು ಅನ್ನೆಸೆಸರಿ ಎಲ್ಲ ನಾವು ಮಾಡಿ ಏನು ಮಾಡ್ತೀವಿ, ಯಾರ ಮೇಲೆ ಹಾಕ್ತೀವಿ? ಈಸಿ ಡೋರ್, ಈಸಿ ವೇ ಬೇಕು ನಮಗೆ. ಯಾಕೆ? ನಾವು ಸೇಫ್ ಆಗ್ಬೇಕು. ಒಟ್ಟು ಇಲ್ಲೇನೋ ನಡೀತದ, ಅದ್ರ ದೇವ್ರ ಮುಂದೆ ಒಂದು ದಿವ್ಸ ನಡೆಯಲ್ಲ, ದೇವ್ರ ಮುಂದೆ ಅದು ನಡೆಯಲ್ಲ. ಅದಕ್ಕೆ ಇಲ್ಲೇ ಸರಿ ಮಾಡ್ಕೋಬೇಕಂತೇಳಿ ದೇವರು ತನ್ನ ದಾಸನ ಮೂಲಕವಾಗಿ ಇವತ್ತು ಆತನ ನಿನ್ನ ಜೊತೆ ಆತನ ಮಾತಾಡ್ತಾ ಇದ್ದೇನೆ. ಅಲ್ಲೆಲ್ಲೂಯ. ಪ್ರೀತಿ ದೇವ್ರ ಮಗನೇ, ಪ್ರೀತಿ ದೇವ್ರ ಮಗಳೇ, ನನ್ನ ಜೀವಿತದ ಮೂಲಕವಾಗಿ, ನನ್ನ ಕ್ರಿಸ್ತಿಯ ಜೀವಿತದ ಮೂಲಕವಾಗಿ ದೇವ್ರ ನಾಮಕ್ಕೆ ಮಹಿಮೆ ಬರಬೇಕಾ, ದೇವ್ರ ನಾಮಕ್ಕೆ ಘನತೆ ಬರಬೇಕಾ, ದೇವ್ರ ಮಹಿಮೆ ಹೊಂದಬೇಕಾ? ಹಾಗಾದರೆ ನಿನ್ನ ಒಂದು ಕುಟುಂಬದ ಮೇಲೆ ದಾಳಿ ಮಾಡುವಂಥ, ನಿನ್ನ ಆಶೀರ್ವಾದದ ಮೇಲೆ ದಾಳಿ ಮಾಡುವಂಥ 3 ಹಂತಕರನ್ನು ನೀನು ಎಲ್ಲಿ ತನಕ ಹತ ಮಾಡುವುದಿಲ್ಲ, ಅಲ್ಲಿ ತನಕ ನನ್ನ ಜೀವಿತದಲ್ಲಿ ಆಶೀರ್ವಾದ ಅಂತಕ್ಕಂಥದ್ದು ನೀನು ಕಾಣೋದಿಲ್ಲ. ಬನ್ನಿ, ಹಾಗಾದರೆ ಮೊಣಕಾಲ ಮೇಲೆ ಹೋಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ದೇವ್ರು ನಿಮ್ಮ ಜೊತೆ ಮಾತಾಡೋದಾದರೆ ಒಂದು ಪ್ರಾರ್ಥನೆಯನ್ನು ಮಾಡಿರಿ. ದೇವರೇ, ನನ್ನನ್ನು ಕ್ಷಮಿಸು, ದೇವರೇ ನನ್ನನ್ನು ಕರುಣಿಸು, ದೇವರೇ, ಹೌದು ಸ್ವಾಮಿ, ಇವತ್ತು ಕರ್ತನೆ ನಿನ್ನ ವಾಕ್ಯದಿಂದ ನನ್ನ ಜೊತೆ ಮಾತಾಡಿದ್ದೀನಿ. ನನ್ನ ಜೀವಿತದಲ್ಲಿ ಇವತ್ತೊಂದು ತೀರ್ಮಾನ ತೆಗೆದುಕೊಳ್ತೇನೆ. ನನ್ನ ವಿಶ್ವಾಸ ಜೀವಿತದ ಮೂಲಕವಾಗಿ, ನನ್ನ ಕ್ರಿಸ್ತ ಜೀವಿತದ ಮೂಲಕವಾಗಿ ನಿಮಗೆ ಮಹಿಮೆ ಬರಬೇಕು, ನನಗೆ ಆಶೀರ್ವಾದ ಬರಬೇಕು. ಅದನ್ನು ಹೊರತುಪಡಿಸಿ ಕರ್ತನೆ ಎಷ್ಟು ಮಾತ್ರಕ್ಕೂ ನಿನ್ನ ನಾಮವುದು ದೇವ ಅಯೋಗ್ಯ ಕಾರ್ಯಕ್ಕಾಗಲಿ, ಅಯೋಗ್ಯ ಕೆಲಸಕ್ಕಾಗಲಿ ಅದು ಎತ್ತಲ್ಪಡಬಾರ್ದಪ್ಪ ದೇವರೇ. ಹೌದು ಸ್ವಾಮಿ, ಕರ್ತನೆ, ಹೌದು ಸ್ವಾಮಿ, ಇಲ್ಲಿ ತನಕ ನನ್ನ ಅವಿಧೇಯತೆಯಿಂದಲೇ, ಇಲ್ಲಿ ತನಕ ನನ್ನ ಅವಿಶ್ವಾಸದಿಂದಲೇ, ಇಲ್ಲಿ ತನಕ ನನ್ನಲ್ಲಿರುವಂಥ ಸೋಮಾರಿತನದಿಂದಲೇ ಅಪ್ಪ ನಿನ್ನ ನಾಮಕ್ಕೆ ನಾನು ದೂಷಣೆ ತಂದಿದ್ದೀನಿ. ಅಪ್ಪ, ನಿನ್ನ ನಾಮಕ್ಕೆ ನಾನು ಘನತೆ ತರಬೇಕಾಗಿತ್ತು, ನಾನು ದೂಷಣೆ ತಂದಿದ್ದೆ, ನನ್ನನ್ನು ಕ್ಷಮಿಸಪ್ಪಾದರೆ. ಇರುವೆಗಳು ದುರ್ಬಲ ಜಾತಿ ಆದರೂ ಕೂಡ ಅವು ವಿವೇಕದಿಂದ ಅವು ದೇವ ತಮ್ಮ ಬದುಕುವ ದಾರಿಯನ್ನು ಅವ್ರು ಕಲ್ತ್ಕೊಳ್ತಾರಪ್ಪಾದರೆ. ಇವತ್ತು ಇರುವೆಯ ಮೂಲಕವಾಗಿ ನನ್ನ ಜೊತೆ ನೀವು ಮಾತಾಡಿದ್ದೀರಿ. ಕರ್ತನೆ, ನನ್ನೆಲ್ಲ ತಪ್ಪುಗಳನ್ನು ಕ್ಷಮಿಸ್ರಿ, ನನ್ನ ಅಪರಾಧಗಳನ್ನು ಕ್ಷಮಿಸ್ರಿ.
ಈ ಒಂದು ಪಶ್ಚಾತ್ತಾಪದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ದೇವರೇ, ನನ್ನನ್ನು ಸರಿ ಮಾಡಿರಿ. ಇವತ್ತಿನಿಂದ ಕರ್ತನೆ ನೀನು ಕೊಡುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಬಹುಜಾಗ್ರತೆ ಉಳ್ಳವನಾಗಿ ಈ 3 ಜನ ಹಂತಕರನ್ನು ನನ್ನ ಕುಟುಂಬದಲ್ಲಿ, ನನ್ನ ವೈಯಕ್ತಿಕ ಜೀವಿತದಲ್ಲಿ ಪ್ರವೇಶ ಮಾಡದಂತೆ ಕರ್ತನೆ ನನಗೆ ಬಲ ಕೊಡು, ಶಕ್ತಿ ಕೊಡು, ಆ ರೀತಿ ಜೀವಿಸಲು ನನಗೆ ಸಹಾಯ ಮಾಡಂತೇಳಿ ಒಂದು ಪ್ರಾರ್ಥನೆ ನೀನು ಮಾಡುವುದಾದರೆ ಖಂಡಿತವಾಗಿ ದೇವರು ನಿನ್ನನ್ನು ಈ ಆರಾಧನೆ ವರ್ತಮಾನದಲ್ಲಿ ಆತನು ಮಾತಾಡಿದಂತೆ ಕುಗ್ಗಿ ಹೋದವರನ್ನೆಲ್ಲ ನಾನು ಬಂದು ಅವರಿಗೆ ಉತ್ಸಾಹಪಡಿಸಿ ಅವರ ಆಸೆಗಳನ್ನು, ಅವರ ಇಷ್ಟಾರ್ಥಗಳನ್ನು ಇನ್ನು ಮುಂದೆ ನಾನು ನೆರವೇರಿಸ್ತೇನೆ ಎಂಬುದಾಗಿ ದೇವರು ನನ್ನ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಕರ್ತನೆ, ನನ್ನ ಇಷ್ಟಾರ್ಥವನ್ನು ನೆರವೇರಿಸಲು ನೀನು ಸಿದ್ಧನಾಗಿದ್ದೀಯಪ್ಪ ದೇವರೇ. ನನ್ನ ಕೋರಿಕೆಗಳು ತೀರಿಸಲು ನೀನು ಸಿದ್ಧವಾಗಿದ್ದೀಯಪ್ಪ ದೇವರೇ. ಕರ್ತನೆ, ನಿನಗೆ ಸ್ತೋತ್ರ. ಈ ದಿವಸ ನಿನಗೆ ಮನೆಗೆ ಬಂದಂಥ ನನ್ನ ಜೊತೆ ಮಾತಾಡಿ ನನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ ಎಂಬುದಾಗಿ ಕರ್ತನ ಜೊತೆ ಒಂದು ಹೊಂದಾಣಿಕೆ ಮಾಡಿಕೊಡ್ರಿ, ಕರ್ತನ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಡ್ರಿ, ಕರ್ತನ ಜೊತೆ ಒಂದು ಸಂಧಾನ ಮಾಡಿಕೊಂಡು ದೇವರು ಕೊಡುವಂಥ ಆಶೀರ್ವಾದಗಳನ್ನು ಹೊಂದಿಕೊಡ್ರಿ. ಈ ವಾಕ್ಯ ಭಾಗವನ್ನು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.